ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು. ತಂದೆಯ ದೇವರ ಒಂದು ಮಹಾಕೃಪೆಯಿಂದ ನಿಮ್ಮೆಲ್ಲರನ್ನು ಈ ಒಂದು ಸಂಜೆ ವೇಳೆಯಲ್ಲಿ ಈ ಒಂದು ವಿಶೇಷವಾದಂತಹ ಕೂಟಕ್ಕೆ ಪ್ರೀತಿಯಿಂದ ಸ್ವಾಗತ ಕೋರುವಂತನಾಗಿದ್ದಾರೆ. ಪ್ರಿಯರೇ, ಈ ಒಂದು ಕೂಟ ನಾವೆಲ್ಲರೂ ಒಮ್ಮನಸ್ಸಿನಿಂದ ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಿಯಾದಂತಹ ದಿವ್ಯಾ ಸಿಸ್ಟರ್ನ ಕೇಳ್ಕೊಳ್ತೇನೆ. ದಿವ್ಯಾ ಸಿಸ್ಟರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಸಿಸ್ಟರ್. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆ ಹೋದೇವ್ರೆ, ಈಗ ಸ್ವಾಮಿ ನಿಮ್ಮೊಬ್ಬರೇ ಮಗನು ನಮ್ಮ ಕಾರ್ಯಕರ್ತರು ಮೋಚಕರು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆ. ಎಲ್ಲಿ ಬರಾಗ್ಲಿ ಮೂವರಾಗ್ಲಿ ನನ್ನ ಹೆಸರಿನಲ್ಲಿ ಕೂಡಿ ಆರಾಧಿಸ್ತಾರೋ ಅಂತವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರಿ ತಂದೆ. ಈಗ ಚಿಕ್ಕ ಗುಂಪಾಗಿ ಸೇರಿ ನಮ್ಮನ್ನು ಆರಾಧನೆ ಮಾಡುವಾಗಲೂ ಕೂಡಿ ಬಂದಿರುವ ನಮ್ಮೆಲ್ಲರನ್ನು ತ್ರಾಣವುಳ್ಳ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ತಂದೆ. ನಿಮ್ಮ ವಾಕ್ಯಗಳನ್ನು ಪ್ರಬೋಧಿಸುವ ನಿಮ್ಮ ಸಹೋದರನ ತ್ರಾಣವುಳ್ಳ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ತಂದೆ. ಅವರು ಹೇಳುವಂತಹ ವಾಕ್ಯಗಳನ್ನು ನಾವು ತಿಳಿದುಕೊಂಡು ಆತ್ಮಿಕ ಜೀವಿತದಲ್ಲಿ ಅದನ್ನು ಬೆಳೆಸಿಕೊಂಡು ನೀತಿಗಾಗಿಯೂ ನೀತಿಯ ರಾಜ್ಯಕ್ಕಾಗಿಯೂ ತವಕ ಪಡುವವರಾಗಿರುವಂತೆ ಸಹಾಯ ಮಾಡಿ ತಂದೆ. ಯಾರ್ಯಾರು ಈ ಕೂಟಕ್ಕೆ ಬರ್ಲಿಕ್ಕಿರುವವರು ಅಂಥವರು ಸರಿಯಾದ ಸಮಯಕ್ಕೆ ಬಂದು ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕಾಗುತ್ತೆ ಕೃಪೆ ತೋರಿಸ್ರಿ ತಂದೆ. ಆದಿಯಿಂದ ಅಂತ್ಯದವರೆಗೂ ನೀವೇ ನಮ್ಮೊಟ್ಟಿಗಿದ್ದು ನಮ್ಮ ಜೊತೆಗಾರರಾಗಿದ್ದುಕೊಂಡು ಈ ಕೂಟವನ್ನು ನಡೆಸಬೇಕೆಂದು ಈ ಪುಟ್ಟ ಪ್ರಾರ್ಥನೆಯನ್ನು ನಮ್ಮ ಮೋಚಕನು ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ನೆಲ್ಲರೂ ಈ ಒಂದು ಸಂಜೆಯ ವಿಶೇಷವಾದಂತ ಕ್ರಿಸ್ತನ ಜೀವಿತ ಭಾಗ 2 ಕೂಟಕ್ಕೆ ಸ್ವಾಗತಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವು ಇದುವರೆಗೂ ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಬೆಳಗಿನಿಂದ ಸಂಜೆವರೆಗೂ ಕೇಡು ಗಂಡಾಂತರಗಳಿಂದ ತಪ್ಪಿಸಿ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾವು ತಂದೆಯ ದೇವರಿಗೆ ಮಹಿಮೆ ತರೋ ತರ ಯೇಸು ಕ್ರಿಸ್ತರ ಜೀವಿತ ಕುರಿತಾದಂತ ಒಂದು ಸಂಗತಿನ ನಾವು ಅಧ್ಯಯನ ಮಾಡಿ ಇನ್ನು ಕೆಲವೇ ದಿನಗಳ ಬಾಕಿ ಇದೆ ತಂದೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಇನ್ನು 3 ದಿನದಲ್ಲಿ ನಾವು ಪ್ರಭುರಾತ್ರಿ ಭೋಜನಕ್ಕೆ ಹೋಗ್ತಾ ಇದ್ದೀವಿ. ಆ ಒಂದು ವಿಶೇಷವಾದಂತ ಒಂದು ಕಾರ್ಯ ಚಟುವಟಿಕೆನ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ನಾವೆಲ್ಲರೂ ಸಿದ್ಧಪಡಿಸ್ಕೊಂಡು ನಾವು ದೇವರಿಗೆ ಮೆಚ್ಚುಗೆ ಆಗಿದ್ದೀವ, ಮತ್ತೆ ಯೇಸು ಕ್ರಿಸ್ತರ ಒಂದು ಗುಣದಲ್ಲಿ ನಾವು ಬೆಳೆಯೋದಕ್ಕೆ ಪ್ರಯಾಸ ಪಡ್ತಿದೀವ, ಈ ಎಲ್ಲಾ ಪ್ರಶ್ನೆಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸ್ಕೊಂಡು ಆ ಒಂದು ಮೇಜಿಗೆ ನಾವು ಹೋಗುವಂತವರಾಗಿರೋಣ. ಆ ಒಂದು ವಿಶೇಷವಾದಂತ ಮೇಜು, ಪ್ರಿಯ ಸಹೋದರ ಮತ್ತು ಸಹೋದರರ, ಲೋಕದಲ್ಲಿ ಎಷ್ಟೋ ಜನರಿಗೆ ಈ ಒಂದು ಅವಕಾಶ ಇಲ್ಲ. ನಮಗಾದ್ರೂ ಈ ಒಂದು ವಿಶೇಷವಾದಂತ ಅವಕಾಶನ ಕೊಟ್ಟಿರುವಂತ ತಂದೆ ದೇವರಿಗೆ ಯೇಸು ಕ್ರಿಸ್ತರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಅರ್ಪಿಸ್ತಾ, ಈ ದಿನದ ಒಂದು ಪಾಠ ರೀಪ್ರಿಂಟ್ 1710 ಬರ್ದಿರುವಂತ ಒಂದು ವಿಶೇಷವಾದಂತ ಪಾಠ, ನಿನ್ನಲ್ಲಿ ನಿತ್ಯ ಜೀವವು ಉಂಟು ಮಾಡುವ ವಾಕ್ಯ ಉಂಟು ಅಂತ ಪೇತ್ರನು ಯಾರ ಬಳಿ ಹೇಳ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರಿಗೆ ಹೇಳ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಪೇತ್ರು ಅವರು ಇದನ್ನ ಅನುಭವಿಸಿದ್ದಾರೆ. ಯೇಸು ಕ್ರಿಸ್ತರ ಒಂದು ನಡೆ ನುಡಿ, ಅವರು ಒಂದು ಕಾರ್ಯ ಚಟುವಟಿಕೆ, ಕಾರ್ಯ ವೈಶಲ್ಯತೆ, ಇದನ್ನೆಲ್ಲ ನೋಡಿ ಅವರು ಮಾತಾಡುವಂತ ಮಾತುಗಳಲ್ಲಿ ಆ ಒಂದು ಜೀವ ಹೋಗಿರುವಂತ ಜೀವ ಅಂದ್ರೆ ತರ ನಿತ್ಯ ಜೀವ ಉಂಟು ಮಾಡುವಂತ ಒಂದು ವಿಶೇಷವಾದಂತ ಆತ್ಮ ಧೈರ್ಯನ ಕೊಡುವಂತ ಒಂದು ಮಾತು ಕ್ರಿಸ್ತನಲ್ಲಿ ಇತ್ತು. ಪ್ರಿಯರೇ, ಇದನ್ನ ಅರ್ಥಂತ ಪೇತ್ರನು ಎಲ್ರ ಮುಂದೆ ಧೈರ್ಯವಾಗಿ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತರಿಗೂ ಕೂಡ ಒಂದು ಸಮಾಧಾನನ ಉಂಟಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಪ್ರಿಯರೇ, ಕಳೆದ ವಾರ ಕೂಡ ಹಲವಾರು ವಿಚಾರಗಳನ್ನ ನೋಡಿದ್ವಿ. ಸೊ ವಾಕ್ಯನ ಓದ್ಬಿಟ್ಟು ಈ ಒಂದು ಕೂಟ
ಆರಂಭ ಮಾಡೋಣ. ಯೋಹಾನ 1:9 ವರ್ಸ್. ಯಾರ ಬಳಿ ಇದೆ ಬೈಬಲ್ ತೆಗೆದು ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್. ಚಿತ್ರ ಸಿಸ್ಟರ್, ದೀಪಾ ಸಿಸ್ಟರ್, ದಿವ್ಯಾ ಸಿಸ್ಟರ್, ರಾಜ್ ಬ್ರದರ್, ನವೀನ್ ನೂತನ್ ಯೋಹಾನ ಸಿಸ್ಟರ್, ನವಿತಾ ಸಿಸ್ಟರ್. ಯೋಹಾನ 1:9. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದ್ದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಜವಾದಂತ ಬೆಳಕು ಯಾರು ಅಂದ್ರೆ ಯೇಸು ಕ್ರಿಸ್ತರು. ಇಡೀ ಲೋಕಕ್ಕೆ ಬಂದ್ರೇನೆ ಇಡೀ ಲೋಕ ಆ ಒಂದು ಬೆಳಕನ್ನ ಅನುಭವನ ಹೊಂದೋದಕ್ಕೆ ಸಾಧ್ಯ. ಆ ಒಂದು ಬೆಳಕಿನಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಬೆಳಕಿನಲ್ಲಿ ಸಿಗುವಂತ ಒಂದು ಅನುಭವನ ಹೊಂದುತ್ತಾನೆ ಪ್ರಿಯರೇ. ಏನಿದು ಬೆಳಕು ಪ್ರಿಯರೇ? ನಾರ್ಮಲ್ ಸೂರ್ಯನಿಂದ ಬರುವಂತ ಒಂದು ಕಿರಣದ ಬಗ್ಗೆ ಮಾತಾಡ್ತಾ ಇದ್ದು, ಈ ಒಂದು ಪಾದ ಮಾತಾಡ್ತಾ ಇರೋದು ಯಾವುದು ಅಂತಂದ್ರೆ ಆ ಒಂದು ನಿತ್ಯ ಜೀವ ಉಂಟು ಮಾಡುವಂತ ವಾಕ್ಯಗಳಿದೆಯಲ್ಲ, ಆ ವಾಕ್ಯಗಳ ಬಗ್ಗೆ ಕ್ರಿಸ್ತರು ನಮ್ಗೆ ಆಳವಾಗಿ ಆ ಒಂದು ಪೇತ್ರನ ಒಂದು ದೃಷ್ಟಿಕೋನದಷ್ಟು ಪ್ಯಾರದಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ನೋಡೋಣ. ಹೀಗಿದ್ದಲ್ಲಿ ಈ ದೃಷ್ಟಿಯಿಂದ ಪೇತ್ರನು ತಾನು ಹೇಳಿದಂತೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಕೇಳ್ತಾ ಇಲ್ಲ ಬ್ರದರ್. ಬ್ರದರ್ ಏನು ಕೇಳಿಸ್ತಾ ಇಲ್ಲ ಬ್ರದರ್. ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಕರೆಂಟ್ ಇಲ್ಲ ಇಲ್ಲಿ, ಅದರಿಂದ ಈ ರೀತಿ ಆಗಿದೆ. ಒಂದ್ ನಿಮಿಷ. ದಿವ್ಯಾ ಸಿಸ್ಟರ್, ನೀವು ಫಾಸ್ಟ್ ಆಗಿದ್ದೀರಾ, ಫಾಸ್ಟಲ್ಲೇ ಇರ್ಲಿ. ಮತ್ತೊಮ್ಮೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ಈ ಒಂದು ಪ್ಯಾರನ ಓದುವಂತರಾಗಿರೋಣ. ಹೀಗಿದ್ದಲ್ಲಿ ಈ ದೃಷ್ಟಿಯಿಂದ ಪೇತ್ರನು ತಾನು ಹೇಳಿದಂತೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂದು ಉತ್ತರಿಸಿದರಲ್ಲಿ ಏನು ಆಶ್ಚರ್ಯ? ಪೇತ್ರನ ನಂಬಿಕೆ ಮತ್ತು ನಿರೀಕ್ಷೆಗಳು ಕ್ರಿಸ್ತನ ಬೋಧನೆಗಳ ಮೇಲೆ ಆಧಾರವಾಗಿತ್ತು. ಇಂಥ ಒಂದು ಆಧಾರವಾಗಿಯೂ ಹಾಗೂ ಲಂಗುರಗಳಾಗಿಯೂ ಇರುವಂಥವುಗಳನ್ನು ಬೇರೆ ಎಲ್ಲಿಯೂ ಅವರು ಕಂಡುಕೊಳ್ಳಲು ಸಾಧ್ಯವಿಲ್ಲದಾಗಿತ್ತು. ಮತ್ತು ಈ ದಿನದಲ್ಲಿಯೂ ಸೊ ಪ್ರಿಯ ಸಹೋದರ ಮತ್ತು ಸಹೋದರಿ, ಥ್ಯಾಂಕ್ ಯು. ನೋಡಿ, ಪೇತ್ರನ ಒಂದು ದೃಷ್ಟಿಕೋನ ಏನಿತ್ತು ಅಂತಂದ್ರೆ ತುಂಬಾ ಒಂದು ಭಯಭಕ್ತಿಯಿಂದ ಇರುವಂತ ಒಂದು ದೃಷ್ಟಿಕೋನ. ಮತ್ತೆ ಯೇಸು ಸ್ವಾಮಿನ ಬಿಟ್ರೆ ಬೇರೆ ಇನ್ನೇನು ಒಂದು ದಾರಿನೇ ಇಲ್ಲ ಅನ್ನೋ ಒಂದು ಅನುಭವನು ಕೂಡ ಅವರು ಹೊಂದ್ಬಿಟ್ಟಿದ್ರು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂತ ನಾವು ನೋಡ್ಬೇಕಾದ್ರೆ, ಅವರಲ್ಲಿರುವಂತ ಒಂದು ಅನುಭವ ಅಂದ್ರೆ ಏನಂದ್ರೆ, ಈಗ ನೋಡಿ, ಒಂದು ನಮ್ ಜೊತೆನೇ ಇದ್ಕೊಂಡು ಸುಮಾರು ದಿನಗಳು ನಮ್ ಸಂಗಡ ಇದ್ದು ವರ್ಷಾಂಗಟ್ಲೆ ಇದ್ದು ಅವ್ರು ನಮ್ಮನ್ನ ಅಗಲು ಹೋಗ್ತೀನಿ ಅಂದಾಗ ಆಗುವಂತ ಒಂದು ಅನುಭವ ಇದೆಯಲ್ಲ, ಅದು ವರ್ಣನೆ ಮಾಡಕ್ ಸಾಧ್ಯ ಇಲ್ಲ. ಇದು ಶಾರೀರಿಕ ಆಗಿದೆ ಅಂತಂದ್ರೆ ತುಂಬಾ ಆಶ್ಚರ್ಯ ಭರಿತವಾದಂತ ಒಂದು ನಂಬಿಕೆ ಆಗಿತ್ತು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಹೀಗಿರ್ಬೇಕಾದ್ರೆ ಇಷ್ಟೆಲ್ಲಾ ಅಂಶಗಳನ್ನ ನಾವು ಗ್ರಹಿಸ್ಬೇಕಾದ್ರೆ ಆ ಒಂದು ಬೋಧನೆ ಮತ್ತೆ ಸಿಗಲ್ವೇನೋ, ಮತ್ತೆ ನಮ್ಮಿಂದ ನಮ್ಮಿಂದ ಹೊರಟು ಹೋಗ್ಬಿಡುತ್ತೇನೋ ಅನ್ನೋಂತ ಒಂದು ಭಾವನೆ ಇತ್ತು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಷ್ಟೆಲ್ಲ ಒಂದು ಅವಕಾಶನ ಕೊಟ್ಟಿರುವಂತ ಯೇಸು ಕ್ರಿಸ್ತರನ್ನ
ಕಳ್ಕೊಳ್ಳುವಂತ ಒಂದು ಮನೋಭಾವ ಅವರಲ್ಲಿ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳಿರುವಂತ ಒಂದು ಮಾತು ಏನಂತ ನಾವು ನೋಡಿ ಸ್ವಾಮಿ ನೀನು ಬಿಟ್ರೆ ನನಗೆ ಇನ್ಯಾರ ಬಳಿಗೆ ಹೋಗಲಿ ಅನ್ನೋ ತರ ಒಂದು ವಾರ್ತೆ ಹೇಳ್ತಾ ಇದಾರೆ ಅಂತಂದ್ರೆ ಈಗ ನೀವು ಹೊಂಟೋಗ್ಬಿಡ್ತೀರಾ ಹೋಗಿ ಅನ್ನೋ ಒಂದು ಮಾತು ಹೇಳಿದ ತಕ್ಷಣನೇ ಪೇತ್ರು ಇದು ಹೇಳ್ತಾ ಇದಾರೆ ಅಂತಂದ್ರೆ ಇದು ತುಂಬಾ ವಿಶೇಷವಾದದ್ದು. ಯಾಕೆ ಅಂದ್ರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿಗೆ, ಈ ಒಂದು ಮಾತು ಬರಕ್ಕಿಂತ ಮುಂಚೆ ಇಂದಿನ ಒಂದು ಸಿನಾರಿಯೋ ಏನಾಗಿತ್ತು ಅಂತಂದ್ರೆ, ಯೇಸು ಕ್ರಿಸ್ತ ಒಂದು ರಕ್ತ ಮಾಂಸ ತಿಂದೆ ಹೋದ್ರೆ ದೇವರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ತಕ್ಷಣ ಹಲವಾರು ಜನ ಹೊಂಟೋದ್ರು. ಯೇಸು ಕ್ರಿಸ್ತರಿಗೂ ಕೂಡ ಸ್ವಲ್ಪ ನೋವಾಗಿದೆ, ಸ್ವಲ್ಪ ಅಲ್ಲ ಅಪಾರವಾದಂತ ನೋವಾಗಿದೆ ಪ್ರೀತಿಯ ಸಹೋದರ ಮತ್ತು ಸಹೋದರರ. ಅವರು ಕೂಡ 100% ಮನುಷ್ಯನಾಗಿನೇ ಇದ್ದಿದ್ರಿಂದಲೇ ಆ ಮನುಷ್ಯನಲ್ಲಿ ಆಗುವಂತ ಒಂದು ಬದಲಾವಣೆಗಳು, ಅವಲಂಬನೆಗಳು ಅಂತ ಒಂದು ವಿಚಾರಕ್ಕೆ ತೂಗಿದೆ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಮತ್ತು ಈ ದಿನದಲ್ಲಿಯೂ ಬುದ್ಧಿಪೂರ್ವಕವಾಗಿ ನಂಬಿದವರ ವಿಷಯದಲ್ಲಿ ಅವರು ಈ ಅದ್ಭುತವಾದ ಸಜೀವ ವಾಕ್ಯಗಳನ್ನು ಕೇಳಿ ಅರ್ಥ ಮಾಡಿಕೊಂಡಷ್ಟರ ಪ್ರಮಾಣದಲ್ಲಿ ಇದು ಸತ್ಯವಾಗಿರುವುದು. ಇದರಲ್ಲಿ ಕ್ರಿಸ್ತನ ಮರಣವೇ ಮುಖ್ಯ ವಿಷಯವಾಗಿರುವುದು. ಇದು ಚಕ್ರದ ಕೇಂದ್ರದಂತಿದ್ದು ಉತ್ಕೃಷ್ಟವೂ ಅಮೂಲ್ಯವೂ ಆದ ವಾಗ್ದಾನಗಳನ್ನು ಒಳಗೊಂಡ ಪ್ರೀತಿ ಮತ್ತು ದೇವಾನುಗ್ರಹಗಳು ಈ ಚಕ್ರದಲ್ಲಿನ ಕಂಬಿಗಳಾಗಿ ಇವುಗಳ ಸುತ್ತಳತೆಯು ನಿತ್ಯಜೀವವಾಗಿರುವುದು. ಸತ್ಯವನ್ನು ದೃಷ್ಟಿಸಿದವರಾಗಿ ನಿತ್ಯಜೀವವನ್ನುಂಟು ಮಾಡುವ ವಾಕ್ಯಗಳನ್ನೊಳಗೊಂಡ ಶುಭವಾರ್ತೆಯನ್ನು ಒಂದು ಸಾರಿ ಕೇಳಿದ ನಂತರ ಇದಕ್ಕೆ ಅವರು ಏನನ್ನು ಕೊಟ್ಟು ಬದಲಿಸಿಕೊಳ್ಳಲು ಸಾಧ್ಯ? ಓದ್ಬೇಕಾ ಬ್ರದರ್? ಕಂಟಿನ್ಯೂ ಮಾಡಿ ಸಿಸ್ಟರ್. ನೆಕ್ಸ್ಟ್ ಪ್ಯಾರಾ. ಹೊರಗೆ ಇತರೆಡೆ ದೃಷ್ಟಿಸಿದ್ದಲ್ಲಿ ನಾವು ಈಗಲೂ ಕನ್ಫ್ಯೂಷಿಯಸ್ನ, ಬುದ್ಧನ, ಬ್ರಹ್ಮನ, ಜೋರಾಸ್ಟಾರನ ತತ್ವಬೋಧನೆಗಳು ಇರುವುದನ್ನು ಕಂಡುಕೊಂಡಿರುವೆವು. ಆದರೆ ಅವು ನಮ್ಮನ್ನು ತೃಪ್ತಿಪಡಿಸಲಾರವು. ಈ ಲೋಕದ ಜ್ಞಾನವು ವಿಕಾಸವಾದದ ವಿಷಯವಾಗಿ ಕಲ್ಪಿಸಿಕೊಂಡಿರುವುದನ್ನು ನಾವು ಕೇಳಿದ್ದೇವೆ. ಅದು ಮೂಲ ಜೀವದ್ರವ್ಯದಿಂದ ಪ್ರೋಟೋಪ್ಲಾಸ್ಮಾ ಗೋದಮೊಟ್ಟೆಯಾಗಿ ಮತ್ತು ಗೋದಮೊಟ್ಟೆಯಿಂದ ಕೋತಿಯುಂಟಾಗಿ ಮತ್ತು ಕೋತಿಯಿಂದ ಮನುಷ್ಯನು ಬಂದಿರುವುದಾಗಿ ಕಲ್ಪಿಸಿಕೊಂಡಿರುವರು. ಅದು ಇನ್ನೂ ಮುಂದುವರೆದು ಮನುಷ್ಯನಿಗಿಂತಲೂ ಉನ್ನತವಾದ ಜೀವಿಯು ಅಭಿವೃದ್ಧಿಯಾಗುವುದೆಂಬುದನ್ನು ನಿರೀಕ್ಷಿಸಿ ಊಹಿಸಿಕೊಂಡು ಭರವಸೆ ನೀಡಲು ಯತ್ನಿಸಿರುವುದು. ಅದು ನಮಗೆ ಭರವಸೆಯಾಗಿ ಹೇಳಿರುವುದೇನೆಂದರೆ, ಆರಂಭದಲ್ಲಿ ಬುದ್ಧಿವಂತನಾದ ದೇವರು ಇದ್ದಾನೋ ಅಥವಾ ಇಲ್ಲವೋ, ಆದರೆ ಅವರು ವಿಕಾಸಗೊಂಡಾಗ ಅಂತ್ಯದಲ್ಲಿ ಲಕ್ಷಾಂತರ ಮಂದಿ ಜ್ಞಾನಬಲಗಳುಳ್ಳ ದೇವರುಗಳಿವರೆಂಬುದು. ಆದರೆ ನಮ್ಮ ಹೃದಯವು ಇಂಥ ವ್ಯರ್ಥ ಕಲ್ಪನೆಗಳಿಂದ ಹಿಂದಕ್ಕೆ ಸರಿದು ಯಾವ ಮನುಷ್ಯನು ಹಿಂದೆ ಎಂದು ಮಾತನಾಡದ ರೀತಿಯಲ್ಲಿ ಮಾತನಾಡಿದಾತನ ಅದ್ಭುತವಾದ ಸಜೀವ ವಾಕ್ಯಗಳ ಕಡೆಗೆ ತಿರುಗಿಕೊಳ್ಳುವುದು. ಆ ವಾಕ್ಯಗಳಲ್ಲಿ ಲೋಕವು ಕೊಡಲಾಗದ ಅಥವಾ ತಡೆಯಲಾಗದಂತ ರೀತಿಯ ವಿಶ್ರಾಂತಿ ಸಮಾಧಾನಗಳು ಅಡಕವಾಗಿರುವವು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೆಕ್ಸ್ಟ್ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ಓದ್ಬೇಕಾದ್ರೆ ಈ ಒಂದು ಪ್ಯಾರಾದಲ್ಲಿ ನಮ್ಗೆ ಮೂಲಭೂತವಾಗಿ ಆ ಒಂದು ಮೇಲಿರೋ ಒಂದು ವಿಚಾರನ ಇಲ್ಲಿ ತಿಳಿಸ್ತಾ ಇಲ್ಲ. ಇಲ್ಲಿ ಏನಂತಂದ್ರೆ ಶಾರೀರಿಕವಾಗಿ ಮನುಷ್ಯನ ಒಂದು ಬುದ್ಧಿಶಕ್ತಿಗೆ, ಆಲೋಚನೆಗೆ ಮೀರಿದಂತ ಒಂದು ಸನ್ನಿವೇಶದ ಬಗ್ಗೆ ಇಲ್ಲಿ ಸಹೋದರ ರಜಲ್ ಬ್ರದರ್ ಹೇಳ್ತಾ ಇದ್ದಾರೆ. ನೋಡಿ, ಈಗೆಲ್ಲ ನಾವೆಲ್ಲ ಏನ್ ಮಾಡ್ತೀವಿ? ವಾಗ್ದಾನದ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಕ್ರಿಸ್ತನ ಮರಣದ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರು ಮಾಡಿರುವಂತ ಒಂದು ಅದ್ಭುತವಾದಂತ ಒಂದು ಶಕ್ತಿ ಕ್ರಿಯೆಗಳು, ಮತ್ತೆ ಅವ್ರು ಮಾಡಿರುವಂತ ಒಂದು ವಿಶೇಷವಾದಂತ ಒಂದು ಅದ್ಭುತ ಕಾರ್ಯಗಳು, ಇವೆಲ್ಲ ನಾವು ನೋಡ್ಬೇಕಾದ್ರೆ ಇದ್ರಲ್ಲೆಲ್ಲ ನಮ್ಗೆ ಆತ್ಮಿಕವಾದಂತ ಪಾಠ ಇದೆ, ಗುಣಗಳನ್ನ ವೃದ್ಧಿಪಡಿಸ್ಕೊಳ್ಳುವಂತ ಒಂದು ಪಾಠಗಳಿದೆ. ಆದರೆ ಇಲ್ಲಿ ಕೆಲವೊಂದು ಥಿಯರಿಗಳು, ಅಂದ್ರೆ ಒಂದು ಸಂಶೋಧನೆ ಮಾಡುವಂತ ಒಂದು ಸಂಶೋಧಕರ ಒಂದು ಫೋಟೋಪ್ಲಾಸ್ಮಾ ಥಿಯರಿಗಳು, ಅದಾದ್ಮೇಲೆ ನಾವು ಡಾರ್ವಿನ್ ಥಿಯರೀಸ್, ಬುರ್ಹಾನ್ ಜೋಕ್ಲೆಬೆಟ್ ಅನ್ನೋ ಒಂದು ವಿಶೇಷವಾದಂತ ವ್ಯಕ್ತಿಗಳ ಒಂದು ಥಿಯರಿಗಳೆಲ್ಲ ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ತೋರ್ಸೋದು ಸಹಜವಾಗಿದೆ. ಯಾವ ತರ ಅಂತಂದ್ರೆ ಮನುಷ್ಯ ಲೋಕದ ಒಂದು ಜ್ಞಾನ ಯಾವ ತರ ಇದೆ ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿ, ಅಂದ್ರೆ ಮೊಟ್ಟೆ ಬದ್ಲಾ ಕೋಳಿ ಬದ್ಲಾ ಅಂತ ಹೇಳ್ತಾರಲ್ಲ, ಈ ತರ ಒಂದು ಟಾಪಿಕ್ ಲೆಸ್ ಇರುವಂತ ಒಂದು ಥಿಯರಿಗಳು. ನೋಡಿ, ಈಗ ನಾವೆಲ್ಲ ಏನ್ ಮಾಡ್ತೀವಿ, ನಮ್ಗೆ ಸೃಷ್ಟಿ ಕಾರ್ಯಗಳೆಲ್ಲ ಹೇಗ್ ನಿರ್ಮಾಣ ಆಗಿದೆ ಅನ್ಬಿಟ್ಟು ಸತ್ಯವೇದ ಸಂಪೂರ್ಣ ಕೊಟ್ಟಿದೆ. ಆದ್ರೂ ಕೂಡ ಇಲ್ಲಿ ಒಂದು ಪ್ರಾಣಿ ಜೀವಿ, ಒಂದು ಕೋತಿ ಜೀವ ಯಾವ ರೀತಿ ಬರಕ್ ಸಾಧ್ಯ ಆಗಿದೆ, ಇದ್ ಯಾವ ರೀತಿ ಸಂಶೋಧನೆ ಹೊಂದಿರಕ್ ಸಾಧ್ಯ ಆಗಿದೆ, ಇದರಿಂದ ಇನ್ನು ಬಯೋನಾಕ್ಯುಲರ್ ತರ ಅಂದ್ರೆ ಬೇರೆ ಒಂದು ಜೀವಿ ಯಾವ ರೀತಿ ಟ್ರಾನ್ಸ್ಫರ್ ಆಗಿದೆ ಅನ್ನೋದನ್ನ ಸಂಶೋಧನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ. ಈ ತರ ಸಂಶೋಧನೆನ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಬಟ್ ಇದೆಲ್ಲ ಏನಾಗಿದೆ ಅಂತಂದ್ರೆ ಅಷ್ಟೇನು ಮೂಲಭೂತವಾದಂತ ರೀತಿ ಅಲ್ಲ.
ಬಟ್ ನಮಗೆ ಒಂದು ಆತ್ಮಿಕವಾಗಿ ಬೆಳಿಬೇಕು, ಸತ್ಯದಲ್ಲಿ ದೃಢವಾದಂತ ಒಂದು ನಂಬಿಕೆ ನಾವು ಸಿದ್ಧಪಡಿಸ್ಕೋಬೇಕು, ಸತ್ಯದಲ್ಲಿ ಅಪಾರವಾದಂತ ಒಂದು ಪ್ರೇಮ ನಮ್ಮಲ್ಲಿ ಇರಬೇಕು ಅಂದ್ರೆ ನಾವ್ ಯಾವ್ದ್ರ ಮೇಲೆ ಒಂದು ನಂಬಿಕೆನ ಇಡಬೇಕು ಅಂದ್ರೆ ವಾಕ್ಯಗಳ ಮೇಲೆ. ದೇವರು ವಿಶೇಷವಾಗಿ ಮನುಷ್ಯರಿಗಾಗಿ ಕೊಡಲ್ಪಟ್ಟಂತ ಆ ಒಂದು ಯೋಜನೆ ಬಗ್ಗೆ, ಕ್ರಿಸ್ತನ ಒಂದು ಬಲಿ ರ್ಯಾನ್ಸಮ್ ಬಗ್ಗೆ ನಾವು ಹೇರಳವಾಗಿ ನಾವು ನಂಬಿಕೆನ ಇಡಬೇಕು ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಇದೇ ದಿವ್ಯ ಬೋಧಕನ ಉಪದೇಶಗಳನ್ನು ಅನುಸರಿಸುವವರಾಗಿ ಎಲ್ಲರಿಗೂ ಅನುಗ್ರಹಿಸಿರುವ ಈ ನಿತ್ಯ ಜೀವದ ಬಗ್ಗೆ ನಾವು ಹೆಚ್ಚು ಹೆಚ್ಚಾಗಿ ಕಲಿಯುತ್ತಾ ಬಂದಿರುವೆವು. ಅನುದಿನಕ್ಕೆ ತಕ್ಕ ಆಹಾರವಾಗಿ ಈ ನಿತ್ಯ ಜೀವದ ವರವು ಕೇವಲ ತನ್ನನ್ನು ಪ್ರೀತಿಸುವವರಿಗಾಗಿರುವುದೆಂದು ನಮಗೆ ಆತನು ಉಪದೇಶಿಸಿರುವನು. ಈ ಸುವಾರ್ಥ ಯುಗದ ಪರ್ಯಂತರವಾಗಿ ವಿಮೋಚಿತವಾದ ಲೋಕದಿಂದ ಕರೆಯಲ್ಪಟ್ಟು ಪ್ರೀತಿಪೂರ್ವಕವಾಗಿ ವಿಧೇಯರಾಗುವುದರ ಮೂಲಕ ಯೋಗ್ಯರೆಂದು ಪ್ರಾಮಾಣೀಕರಿಸಲ್ಪಟ್ಟವರಾದ ಒಂದು ಚಿಕ್ಕ ಹಿಂಡು ಆತನೊಡನೆ ದೈವಿಕ ಸ್ವಭಾವದಲ್ಲಿನ ಪ್ರಭಾವ, ಮಾನ, ನಿರ್ಲಯತ್ವಗಳಲ್ಲಿ ಸಹಭಾಗ್ಯರಾಗಿರುವರು ಹಾಗೂ ಮುಂದಿನ ಕಾಲದಲ್ಲಿ ಅಂದರೆ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪರಿಪೂರ್ಣನಾದ ಮನುಷ್ಯನಾಗಿ ನಿತ್ಯ ಜೀವದೊಂದಿಗೆ ಪುನರುದ್ಧಾರ ಪಡೆಯುವ ಜ್ಞಾನಾವಕಾಶಗಳನ್ನು ನೀಡುವುದರ ಮೂಲಕವಾಗಿ ಭೂಲೋಕದ ಎಲ್ಲಾ ಕುಲಗಳನ್ನು ಆತನೊಡನೆ ಅವರು ಆಶೀರ್ವದಿಸುವರು. ಈಡುಬಲಿಯ ರಕ್ತದ ಮೂಲಕವಾಗಿ ಮುದ್ರಿತವಾದ ಹೊಸ ಒಡಂಬಡಿಕೆಯಲ್ಲಿನ ಷರತ್ತುಗಳ ಅನುಸಾರವಾಗಿ ಈ ನಿತ್ಯ ಜೀವವನ್ನು ಕೇವಲ ನಂಬಿಕೆ ಮತ್ತು ಹೃದಯಪೂರ್ವಕವಾದ ವಿಧೇಯತೆಯ ಆಧಾರದ ಮೇಲೆ ಅನುಗ್ರಹಿಸಲಾಗುವುದು. ಪೂರ್ವ ಕಾಲದಲ್ಲಿದ್ದ ಸುವಾರ್ತೆಯು ಇದೆ. ಇವುಗಳು ಅದೇ ನಿತ್ಯ ಜೀವದ ವಾಕ್ಯಗಳು. ಇವುಗಳು ಭವ್ಯವಾಗಿ ನೆರವೇರುವುದು ಸಮೀಪಿಸುತ್ತಾ ಬರುವಾಗ ಈ ವಿಷಯವು ಕೇವಲ ವಿಸ್ತೃತವಾಗಿಯೂ ಬೃಹದಾಕಾರವಾಗಿಯೂ ಕಂಡುಬರುವುದು. ಥ್ಯಾಂಕ್ ಯು ಬ್ರದರ್. ನೋಡಿ, ಈ ಒಂದು ಪ್ಯಾರಾದಲ್ಲಿ ನಾವು ನಿಮಗೆ 3 ವಿಧವಾದಂತ ರೀತಿಯ ಒಂದು ಯೋಜನೆ ಬಗ್ಗೆ ಇಲ್ಲಿ ನಾವು ನೋಡ್ಬೋದು. ಮೊದಲನೇದು ಆದಿಲಿ ನಡೆದಿರುವಂತ ಒಂದು ಘಟನೆ, ಈಗ ನಡೀತಿರುವಂತ ಒಂದು ಘಟನೆ, ಮುಂದೆ ನಡೆಯುವಂತ ಒಂದು ವಿಶೇಷವಾದಂತ ಒಂದು ಘಟನೆ. ಇದ್ರ ಬಗ್ಗೆ ಎಲ್ಲಾನು ನಾವು ಸಮಂಜಸವಾಗಿ ನಾವು ನೋಡೋದೇ ಆದ್ರೆ ಖಂಡಿತವಾಗ್ಲೂ ನಮ್ಗೆ ಪಾಠ ತುಂಬಾ ವಿಶೇಷವಾದಂತ ರೀತಿಲಿ ಇದೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಹಾದಿಲಿ ನಮ್ಗೆ ಏನ್ ಮಾಡಿದ್ರು ಅಂದ್ರೆ ಉಪದೇಶ ಮಾಡಿದ್ರು, ಮಾರ್ಗಸೂಚನೆಯನ್ನ ಕೊಟ್ರು, ನಿತ್ಯ ಜೀವಕ್ಕೆ ಬೇಕಾದಂತ ಒಂದು ಗುಣಗಳನ್ನ ಇದ್ರ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಅವಕಾಶನ ಕೊಟ್ರು ಪ್ರಿಯರೇ. ನೋಡಿ, ಈಗಿನ ಒಂದು ಯುಗದಲ್ಲೂ ಕೂಡ ನಾವು ನೋಡ್ಬೇಕಾದ್ರೆ ನಮಗೆ ಈಗ ಒಂದು ವಿಶೇಷವಾದಂತ ರೀತಿಯ ಒಂದು ಅವಕಾಶನ ದೇವರು ಏರ್ಪಾಟ್ ಮಾಡಿದ್ದಾರೆ. ಚಿಕ್ಕ ಹಿಂಡಿಗೆ ಸೇರುವಂತ ಸೌಭಾಗ್ಯನ ದೇವ್ರು ಕೊಟ್ಟಿದ್ದಾರೆ. ಮೊದಲನೇ ಒಂದು ಕಾಲದ ಘಟ್ಟದಲ್ಲಿ ಬಿಟ್ಟಿರುವಂತವ್ರಿಗೆ ಸಿಕ್ಕಿರುವಂತ ಅವಕಾಶನ ಕಳ್ಕೊಂಡಿರೋರಿಗೆ ಈಗ ಸಭೆ ಆಗಿರುವಂತ ನಮ್ಗೆ ಇಂತ ಒಂದು ಅವಕಾಶನ ಕೊಟ್ಟಿದ್ದಾರೆ ಪ್ರಿಯರೇ. ಈ ಅವಕಾಶನ ಹೊಂದಿರುವಂತ ಚಿಕ್ಕ ಹಿಂಡಿನ ಸದಸ್ಯರುಗಳೆಲ್ಲರೂ ಪಾಠನ ಕಲಿತು, ಪಾಠನ ತಿಳ್ಕೊಂಡು, ಪಾಠದಲ್ಲಿ ಮೇಧಾವಿಗಳಾಗಿ ಮುಂದೆ ಬರುವಂತ ಒಂದು ಯುಗದಲ್ಲಿ ಆ ಒಂದು ಮುದ್ರೆನ ಹೊಂದೋದಕ್ಕೆ ಯೋಗ್ಯರಾಗುವಂತ ಮಕ್ಕಳು ಅಂದ್ರೆ ಯಾವ್ದು 3ನೇ ಲೋಕಕ್ಕೆ ಬರುವಂತ ಒಂದು ಜನರು ಪುನರುತ್ಥಾನ ಆಗಿ ಬರುವಂತವ್ರು, ರ್ಯಾನ್ಸಮ್ನ ಮತ್ತೆ ನಂಬುವಂತವ್ರು, ಆಲ್ರೆಡಿ ನಂಬಿರೋರು ನಾವು, ಮುಂದೆ ಬರುವಂತ ಯುಗದಲ್ಲಿ ಅದನ್ನ ನಂಬುವಂತವ್ರು, ಮತ್ತೆ ಅದನ್ನ ಅನುಭವನ ಹೊಸದಾಗಿ ಪಡೆಯುವಂತವ್ರಿಗೆ ಅವ್ರಿಗೆ ಮಾರ್ಗಸೂಚನೆ ಕೊಡೋದು, ಹೇಳ್ಕೊಡೋದು, ಟೀಚಿಂಗ್ ಮಾಡೋದು, ಕಲ್ಸೋದು, ಇಂತ ಒಂದು ವಿಶೇಷವಾದಂತ ಅಧಿಕಾರನ ದೇವರು ನಮಗೆ ನಿರ್ಮಾಣಿಸಿದ್ದಾರೆ ಪ್ರಿಯರೇ. ಹಾಗಿರ್ಬೇಕಾದ್ರೆ ನಾವು ಜ್ಞಾನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಲಿ ಸತ್ಯದಲ್ಲಿ ನಾವು ಅತಿ ಹೆಚ್ಚಾದಂತ ಒಂದು ಜ್ಞಾನನ, ಆ ಒಂದು ಮಾತಿನ ಶೈಲಿಲಿ ವಿಶೇಷವಾದಂತ ರೀತಿಯಲ್ಲಿ ಅಪಾರವಾದಂತ ಒಂದು ನಂಬಿಕೆನ ವೃದ್ಧಿಪಡಿಸುವಂತ ಒಂದು ಮಾತಿನ ಶೈಲಿನ, ಇಂತ ಒಂದು ಗುಣಗಳನ್ನ ನಾವು ವೃದ್ಧಿಪಡಿಸ್ಕೊಂಡು ದೇವ್ರಿಗೆ ಮೆಚ್ಚುಗೆಯಾಗಿ ನಾವು ನಡಿಬೇಕು ಪ್ರಿಯರೇ. ಈ ರೀತಿ ನಾವು ನಡೆದ್ರೇನೆ ನಮ್ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಮುಂದಿನ ಒಂದು ಪ್ಯಾರಾ ನಾವು ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ಯಹೂದ್ಯರ ಕಾಲದ ಸುಗ್ಗಿಯ ಸಮಯದಲ್ಲಿ ನಮ್ಮ ಕರ್ತನು ತನ್ನ ಶಿಷ್ಯರಿಗೆ ನಿತ್ಯ ಜೀವದ ವಾಕ್ಯಗಳನ್ನು ಹೇಳಿದ ನಂತರವೇ ಆತನು ತೊಡಕುಗಳು ಬಂದು ಗೋಧಿಯ ಕಾಳನ್ನು ಹೊಟ್ಟಿನಿಂದ ಬೇರ್ಪಡಿಸುವಂತೆ ಮಾಡಿತು. ಆತನು ಹೇಳಿದ್ದು ತೊಡಕುಗಳು ಬಂದೇ ಬರುವವು,
ಆ ಪರಿಶೋಧನೆಗಳು ಬಂದು ಮಾಗಿದ ಗೋಧಿ ಕಾಳನ್ನು, ಹೊಟ್ಟನ್ನು ಮತ್ತು ಜೊಳ್ಳು ಗೋಧಿ ಕಾಳನ್ನು ಬೇರ್ಪಡಿಸುವುದು. 2 ವರ್ಗದವರನ್ನು ವಿಶೇಷವಾಗಿ ಬೇರ್ಪಡಿಸಲಾಗಿತ್ತು. ಅದಾವುದೆಂದರೆ, ಕೇವಲ ಕುತೂಹಲ ಉಳ್ಳ ಮತ್ತು ಅಲ್ಪಶಕ್ತಿಯುಳ್ಳ ವರ್ಗದವರು ಮತ್ತು ಸಮರ್ಪಣೆ ಮಾಡಿಕೊಂಡವರಾದ ಒಂದು ವರ್ಗದವರಾಗಿದ್ದು, ಗುಣ ನಡತೆಗಳಲ್ಲಿ ಆಳವಿಲ್ಲದವರಾಗಿ ನಮ್ಮ ಕರ್ತನ ಸಾಮ್ಯದಲ್ಲಿ ಮತ್ತಾಯ 13ನೇ ಅಧ್ಯಾಯ 5ರಿಂದ 6ನೇ ವಚನದಲ್ಲಿ ಗಟ್ಟಿಯ ನೆಲದಂತಿರುವ ಕೇಳುಗರು ಸೂಚಿತವಾಗಿರುವರು. ಇವರು ಸುವಾರ್ತೆಯನ್ನು ಸಂತೋಷದಿಂದ ಕೇಳಿ, ಹೃದಯವೆಂಬ ನೆಲದಲ್ಲಿ ಆಳವಿಲ್ಲದೆ ಹಾಗೂ ಶ್ರದ್ಧೆಯುಳ್ಳ ಪ್ರೀತಿಯಲ್ಲಿ ಗಾಢತೆ ಇಲ್ಲದೆ ಮತ್ತು ಸತ್ಯದ ಬಗ್ಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳದವರು, ಕಷ್ಟ ಸಂಕಟಗಳಾಗಿ ಅಥವಾ ಹಿಂಸೆಗಳಾಗಲಿ ಬಂದ ಕೂಡಲೇ ಎಡವಿ ಬಿದ್ದು ಅವರು ಹಿಂದೆ ಸರಿದವರಾಗಿ ಕರ್ತನೊಡನೆ ಮತ್ತು ಆತನ ನಂಬಿಗಸ್ತರೊಡನೆ ನಡೆಯುವುದನ್ನು ಬಿಟ್ಟು ಬಿಡುವರು ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಬ್ರದರ್. ದಯವಿಟ್ಟು ಕ್ಷಮಿಸಿ, ಇಲ್ಲಿ ಮಳೆ ಬರೋ ತರ ಇದೆ. ಗುಡುಗ್ತಿರೋದ್ರಿಂದ ಕರೆಂಟ್ ಹೋಗಿ ಬಂದು ಮಾಡ್ತಿದೆ. ಇಂಟರ್ನೆಟ್ ಆಫ್ ಅಂಡ್ ಆನ್ ಆಗ್ತಿದೆ, ಅದಕ್ಕೋಸ್ಕರ ಈ ತೊಂದ್ರೆ. ಓಕೆ, ದಯವಿಟ್ಟು ಯಾರದು ವಿಡಿಯೋ ಆನ್ ಮಾಡಿರೋದು ಸೋದರು ವಿಡಿಯೋ ಆಫ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ದಿವ್ಯಾ ಸಿಸ್ಟರ್, ನೀವು ಹಾಸ್ಟ್ಗೆ ನೀವಾಗಿದ್ದೀರಾ? ದಯವಿಟ್ಟು ನಮಗೆ ಹಾಸ್ಟ್ ಮಾಡಿ. ಓಕೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಮ್ಗೆ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಈಗ ನಾವೆಲ್ಲ ಬೋಧನೆಗಳನ್ನ ಕೇಳ್ತಾ ಇದ್ವಿ, ವಾಕ್ಯಗಳನ್ನೆಲ್ಲ ಅದ್ರ ಅರ್ಥಗಳನ್ನ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಆಲೋಚನೆನ ಹೊಂದ್ಕೊಂತ ಇದೀವಿ ಪ್ರಿಯರೇ. ಆದರೆ ಇದೇ ತರ ಯಹೂದಿಗಳ ಕಾಲದಲ್ಲೂ ಮಾಡಿದ್ರ ಸುಗ್ಗಿ ಕೆಲ್ಸನ ಈಗ ನಾವು ಮಾಡ್ತಾರೆ ಸುಗ್ಗಿ ಕೆಲ್ಸ, ಓಕೆನಾ? ಆದ್ರೆ ಯಹೂದಿಗಳ ಕಾಲದಲ್ಲೂ ಮಾಡಿದ್ರ ಅಂತಂದ್ರೆ ಖಂಡಿತವಾಗ್ಲೂ ಮಾಡಿದ್ರು ಪ್ರಿಯರೇ. ಯಹೂದಿಗಳ ಕಾಲದಲ್ಲೂ ಕೂಡ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೂ ಸುವಾರ್ತೆನ ಹೇಳಿದ್ರು. ಸುವಾರ್ತೆ ಅಂದ್ರೆ ಏನು? ದೇವರ ರಾಜ್ಯದ ಒಂದು ವಿಶೇಷವಾದಂತ ಒಂದು ಕ್ರಿಯಾತ್ಮಕವಾದಂತ ಕೆಲಸ ಕಾರ್ಯಗಳನ್ನ ಹೇಳಿದ್ರು. ನಿತ್ಯ ಜೀವದ ಮಾರ್ಗದ ಬಗ್ಗೆ ಹಲವಾರು ವಿಚಾರಗಳನ್ನ ಹೇಳಿದ್ರು. ಅದ್ ಹೇಳಾದ್ಮೇಲೆ ತೊಡಕುಗಳಿಗೂ ಬರುತ್ತೆ, ಅದನ್ನ ನೀವು ಜಯಿಸೋದಕ್ ಸ್ಥಿರವಾಗಿರ್ರಿ. ಈಗ ನೀವೆಲ್ಲ ಗೋಧಿ ಕಾಳಾಗಿದ್ದೀರಾ, ನಿಮ್ಮ ಮಧ್ಯದಲ್ಲಿ ಹಣಜಿನೂ ಕೂಡ ಬಿತ್ತನೆ ಹಾಗೆ ಆಗುತ್ತೆ. ಆದ್ರೆ ದಿಗ್ಭ್ರಮೆ ಹೊರಡಬೇಡಿ ಅಂತ ಅಂದ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಬಲನ ಯೇಸು ಕ್ರಿಸ್ತನು ತುಂಬಿಸಿದ್ರು ಪ್ರಿಯರೇ. ಈಗ ನಮ್ಮಲ್ಲೂ ಕೂಡ ಇದೇ ಒಂದು ಘಟನೆ ನಡೀತಾ ಇದೆಯಾ? ಖಂಡಿತವಾಗ್ಲು. ಈಗ ನಾವು ಕೂಡ ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರ, ಕ್ರಿಸ್ತನ ಒಂದು ಮಾರ್ಗಸೂಚನೆಯಲ್ಲಿ ಇರೋದಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನಗಳು ಕೂಡ ಯಥಾರ್ಥವಾಗಿದೆ. ಆದ್ರೆ ಇಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಹಲವಾರು ಒಂದು ಕಲಹ, ಹಲವಾರು ರೀತಿಯ ಒಂದು ತೊಡಕುಗಳಿಂದ ನಮ್ಮಲ್ಲೂ ಕೂಡ ಒಂದು ಬೆಳವಣಿಗೆ ಕಮ್ಮಿ ಆಗ್ಬೋದು. ಆದ್ರೆ ಈ ರೀತಿ ಇದೇ ನಮ್ಮ ಒಂದು ಬೆಳವಣಿಗೆ ಅಲ್ಲ ರೀ. ನಮ್ಮ ಮೊದಲನೇ ಒಂದು ಪ್ರಥಮ ಬಾರಿಗೆ ನಮ್ಮಲ್ಲಿ ಇದ್ದಂತ ಒಂದು ನಂಬಿಕೆ, ನಿರೀಕ್ಷೆ, ಪ್ರೀತಿ ಇತ್ತಲ್ಲ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ
ನಾವ್ ಹೆಂಗೆ ಯೇಸು ಕ್ರಿಸ್ತನ ಅಪಾರವಾದಂತ ಪ್ರೀತಿನ ತೋರಿಸ್ತಾ ಇದೀವಿ, ತಂದೆ ದೇವರನ್ನ ಅಪಾರವಾದಂತ ರೀತಿಯ ಒಂದು ಗೌರವವನ್ನು ತೋರಿಸ್ತಾ ಇದ್ವಲ್ಲ, ಅದೇ ಒಂದು ನಂಬಿಕೆಯಲ್ಲಿ ನಾವಿರ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇರೋದು. ನೋಡಿ, ಒಂದು ವಾಕ್ಯ ಓದಿ, ಮತ್ತಾಯ 13ನೇ ಅಧ್ಯಾಯ 5 ಮತ್ತೆ 6ನೇ ವಚನ. ಮತ್ತಾಯ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಪ್ರಿಯರೇ, ನೋಡಿ, ಇದು ಬಂದು ಬಿತ್ತುವವನ ಸಾಮ್ಯ ಅನ್ನೋ ಒಂದು ಪಾಠ. ಇಲ್ಲಿ ಬಿತ್ತೋದೇನಂದ್ರೆ ವಾಕ್ಯ. ಆಗಿನ ಕಾಲದಲ್ಲಿ, ಯಹೂದಿಗಳ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಬಿತ್ತನೆಗಾರರು ಇದ್ರು, ಬಿತ್ತಿದ್ರು, ಪ್ರವಾದಿಗಳೆಲ್ಲ ಇದ್ರು. ಆಮೇಲೆ ನಾವು ನೋಡ್ಬೇಕಾದ್ರೆ ತುಂಬಾ ಒಂದು ವಿಶೇಷವಾದಂತ ರೀತಿಯಲ್ಲಿ ರಾಜ್ಯಗಳೆಲ್ಲ ಇದ್ರು. ತುಂಬಾ ಒಂದು ಗೌರವನ ತೋರಿಸುವಂತ ರೀತಿಯಲ್ಲಿ ದೇವರ ಮಗನ್ನೇ ಕಳಿಸ್ಕೊಟ್ರು. ನೆಲ ಚೆನ್ನಾಗಿತ್ತು, ಬಿತ್ತಿದ್ರು, ಬಟ್ ಬೆಳೆಯಕ್ಕಾಗ್ಲಿಲ್ಲ. ನೋಡಿ, ಇದೇ ಯಹೂದಿಗಳು ಮಾಡಿರೋಂತ ಒಂದು ಕೆಲಸ ಕಾರ್ಯಗಳಾಗೋಯ್ತು ರೀ. ಇವರು ಯಾವ ರೀತಿ ಎಡುವುದ್ರು ಅಂತಂದ್ರೆ, ತುಂಬಾ ಹೇರಳವಾದಂತ ರೀತಿಯಲ್ಲಿ, ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಅವರೇ ಹೋಲಿಕೆ ಆಗೋದೇ ಇರೋ ರೀತಿಯಲ್ಲಿ ಎಡವಿದ್ದಾರೆ. ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಓದಿ ನವಿತಾ ಸಿಸ್ಟರ್. ಈಗಿನ ಸುವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲೂ ಇದು ಸತ್ಯವಾಗಿರುವುದು. ನಮ್ಮ ಕಣ್ಣುಗಳು ಧನ್ಯವಾದವುಗಳು, ಏಕೆಂದರೆ ಅವು ದೇವರ ಯುಗಾಂತರಗಳ ಯೋಜನೆಯ ಅನೇಕ ಆಳವಾದ ಸಂಗತಿಗಳನ್ನು ಕಂಡಿರುವವು. ನಮ್ಮ ಕಿವಿಗಳು ಧನ್ಯವಾದವುಗಳು, ಏಕೆಂದರೆ ಅವು ದಿವ್ಯ ಬೋಧಕನ ಪಾಠಗಳನ್ನು, ಅಂದರೆ ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಒಳಗೊಂಡ ನಿತ್ಯ ಜೀವದ ವಾಕ್ಯಗಳನ್ನು ಅದ್ಭುತವಾದ ರೀತಿಯ ಸ್ಪಷ್ಟತೆಯಲ್ಲಿ ಕೇಳಿರುವುದು. ಮತ್ತು ಈಗ ಕರ್ತನು ಅನುಸರಿಸುವ ಕ್ರಮದಂತೆ ನಾವು ಪರಿಶೋಧನೆಗಳು ಮತ್ತು ಬೇರ್ಪಡಿಸುವಿಕೆಗಳಿಗೆ ಸಿದ್ಧವಾಗಬೇಕಿರುವುದು. ಈಗ ಮತ್ತೆ ಎಲ್ಲರನ್ನೂ ಪರೀಕ್ಷಿಸುವ ಸಲುವಾಗಿ ಮತ್ತು ಸಮರ್ಪಣೆ ಮಾಡಿಕೊಳ್ಳದವರನ್ನು ಅಲ್ಲದೆ, ಕ್ರಿಸ್ತನ ನಿಮಿತ್ತವಾಗಿ ಬರುವ ಸಂಕಷ್ಟಗಳು ಮತ್ತು ಹಿಂಸೆಯನ್ನು ಸಹಿಸಿಕೊಳ್ಳ ಮನಸ್ಸಿಲ್ಲದೆ ಗುಣನಡತೆಗಳಲ್ಲಿ ಆಳವಾದ ಬೇರಿಲ್ಲದವರನ್ನು ಹಿಂದಿರುಗುವಂತೆ ಮಾಡಲು ಕಷ್ಟ ತೊಡಕುಗಳು ಬರಬೇಕಿರುವುದು. ಗಿದ್ಯೋನನ ಸೈನ್ಯದವರ ವಿಷಯವಾಗಿಯೂ ಹೀಗೆಯೇ ಇತ್ತು. ಕ್ರಿಸ್ತನೊಡನೆ ಸಹಬಾಧ್ಯರಾಗುವುದರ ಮೂಲಕ ದೇವರಿಗೆ ಸ್ವಕೀಯ ಜನವಾಗಲಿರುವ ಒಂದು ಆಯಲ್ಪಟ್ಟ ವರ್ಗದವರಿದ್ದು, ಅವರು ಒಂದು ವಿಶೇಷವಾದ ರೀತಿಯ ಉತ್ಸಾಹವನ್ನು ಹೊಂದಿದವರಾಗಿರುವಲ್ಲಿ ಆಶ್ಚರ್ಯವಿಲ್ಲ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸದಿರಿ. ವಾಸ್ತವದಲ್ಲಿ ಕಷ್ಟ ತೊಡಕುಗಳು ಬಂದ ಭಿನ್ನಾಭಿಪ್ರಾಯಗಳು ಉಂಟಾಗುವ ಹಾಗೆ ಮಾಡುವುದು. ಈ ಉದ್ದೇಶಕ್ಕಾಗಿಯೇ ನಿಮ್ಮಲ್ಲಿ ಇಂತಿಂಥವರು ಯೋಗ್ಯರಾಗಿ ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ಏಕೆಂದರೆ ಆಗ ಅವರು ಪರಿಶೋಧನೆಗಳನ್ನು ಸಹಿಸಿಕೊಂಡು ಸತ್ಯದಲ್ಲಿ ದೃಢವಾಗಿ ನಿಲ್ಲುವರು. 1 ಕೊರಿಂಥದವರಿಗೆ 11ನೇ ಅಧ್ಯಾಯ 18ರಿಂದ 19 ವಚನಗಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗಿನ ಸುವಾರ್ತೆಯ ಕಾಲದಲ್ಲಿ ನಾವಿದೀವಿ. ಅದು ಅಲ್ಲದಂತೆ ನಾವು ಅಂತ್ಯ ಭಾಗದಲ್ಲೂ ಕೂಡ ನಾವಿರೋದ್ರಿಂದ ನಾವು ಆಳವಾದಂತ ಒಂದು ಸಂಗತಿಗಳನ್ನ ತಿಳ್ಕೊಳ್ಳುವಂತ ಅವಕಾಶನ ದೇವರು ನಮ್ಗೆ ಏರ್ಪಾಟ್ ಮಾಡಿದ್ದಾರೆ. ನೋಡಿ, ಈ ಒಂದು ಆಳವಾದಂತ ಸನ್ನಿವೇಶ ಅಂದ್ರೆ ಏನು ಪ್ರಿಯರೇ? ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಪಾಠಗಳು, ಆಮೇಲಿಂದ ನಮ್ಮ ಒಂದು ನಡೆ ನುಡಿ ಶೈಲಿ ಬದಲಾವಣೆ ಮಾಡಿಕೊಂಡು ಆ ಒಂದು ಬೋಧನೆಗೆ, ಆ ಒಂದು ಪಾಠಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡು ಹೋಗೋದಕ್ಕೆ ಮಹತ್ವ ಕೊಡುವಂತ ಒಂದು ವಿಶೇಷವಾದಂತ ಅದ್ಭುತವಾದಂತ ಒಂದು ರೀತಿ ಬದಲಾವಣೆ. ಇದನ್ನೇನಂತೀವಿ? ಬದಲಾವಣೆ. ಸೊ ಇಂತ ಒಂದು ವಿಶೇಷವಾದಂತ ಅವಕಾಶನ ದೇವ್ರು ಈಗ ನಮಗ್ ಕೊಟ್ಟಿದ್ದಾರೆ. ನೋಡಿ, ಇಷ್ಟೆಲ್ಲಾ ಅವಕಾಶನ ನಮ್ಗೆ ಏರ್ಪಾಟ್ ಮಾಡ್ಬೇಕಾದ್ರೆ ನಮ್ಮಲ್ಲೂ ಕೂಡ ಮನಸ್ಸು ಏನಾಗತ್ತೆ ಅಂತಂದ್ರೆ ತೊಡಗುತ್ತೆ. ಯಾವ ರೀತಿ? ಹಿಂದೆ ಆಗೋದು, ಮುಂದೆ ಹೋಗೋದು, ಕ್ರಿಸ್ತನ ಒಂದು ಒಡನಾಟದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗದೆ ಇರೋ ತರದ್ದು, ಮತ್ತೆ ಆ ಒಂದು ಒಡನಾಟಕ್ಕೆ ಹೋಗೋದಕ್ಕೋಸ್ಕರ ಪ್ರಯತ್ನ ಪಡೋದು, ಇದೆಲ್ಲ ನಡೆಯುತ್ತೆ. ಉದಾಹರಣೆ ನೋಡಿ, ಗಿದ್ಯೋನ್ ಸೈನ್ಯದ ಬಗ್ಗೆ ಹೇಳಿದ್ರು. ಗಿದ್ಯೋನ್ ಸೈನ್ಯದ ಬಗ್ಗೆ ನಿಮ್ಗೆ ಗೊತ್ತು. ಗಿದ್ಯೋನ್ಗೆ ಏನ್ ಅನ್ಸ್ತು? ಅಯ್ಯೋ, ನಾವ್ ಅವ್ರನ್ನ ಸೋಲ್ಸಕ್ ಸಾಧ್ಯನಾ? ಆಗಲ್ಲ ಅಂತ ಅನ್ಕೊಂಡಿದ್ರು.
ಬಟ್ ಖಂಡಿತವಾಗ್ಲೂ ಸೋಲ್ಸೇ ಬಿಟ್ರು. ಅದೇ ರೀತಿ ಪ್ರಿಯರೇ, ನಮ್ಮಲ್ಲೂ ಕೂಡ ಆಗದಿಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ನಮ್ಮ ಪ್ರಾರ್ಥನೆ, ಎಡೆಬಿಡದ ಒಂದು ನಂಬಿಕೆ ಉಳ್ಳ ಒಂದು ಪ್ರಾರ್ಥನೆ, ಪ್ರೀತಿಯ ಒಂದು ಪ್ರಾರ್ಥನೆ, ಈ ಒಂದು ಪ್ರಾರ್ಥನೆ ನಾವು ಮಾಡಿದಾಗ್ಲೇನೆ ನಾವು ನಿಜವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರಿಗೆ ನಾವು ಆ ಒಂದು ವಿಶೇಷವಾದಂತ ರೀತಿಯಲ್ಲಿ ನಮ್ಮನ್ನ ಬದಲಾಯಿಸಿ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಸತ್ಯದಲ್ಲಿ ನಿಲ್ಸೋದಕ್ಕೆ ದೃಢವಾದಂತ ಒಂದು ನಂಬಿಕೆನ ಕೊಡ್ತಾರೆ. ನೋಡಿ, ನಾವು ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು, ನಾವು ಹೆಚ್ಚಾಗಿ ದೇವರ ಒಂದು ವಿಚಾರದಲ್ಲಿ ಬೆಳಿಬೇಕು ಅಂದ್ರೆ ನಾವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಪ್ರಾರ್ಥನೆ ಮಾಡ್ಬೇಕು. ಆ ಒಂದು ಪ್ರೇಯರಲ್ಲಿ ನಾವು ಕೇಳ್ಕೋಬೇಕು ದೇವ್ರ ಹತ್ರ, ಯೇಸು ಕ್ರಿಸ್ತರ ಹತ್ರ, ಇಂತ ಒಂದು ರೀತಿಯಲ್ಲಿ ನನಗೆ ಬದಲಾವಣೆನ ಕೊಡಿ, ಈ ರೀತಿ ನಾನು ನಡ್ಕೋಬೇಕು ಅನ್ಕೊಂಡಿದೀನಿ, ಇಂತ ಒಂದು ಕಾಲಘಟ್ಟದಲ್ಲಿ ಇದೀನಿ, ಇದರಿಂದ ನನ್ನ ರಕ್ಷಣೆ ನಾನು ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಅಂತ ಅನ್ಬಿಟ್ಟು ನಾವು ಈ ರೀತಿ ಕೇಳಿದ್ರೆ ಖಂಡಿತವಾಗ್ಲು ದೇವರು ನಮ್ಗೆ ಸಹಾಯನ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರೇ. ಇದು ಯಾಕೆ ಅಂತಂದ್ರೆ ಅಂತ್ಯ ಕಾಲದಲ್ಲಿ ಇರೋದ್ರಿಂದ ಇದು ನಮ್ಗೆ ಬೋನಸ್ ತರ, ನಮ್ಗೆ ವಿಶೇಷವಾಗಿ ಒಂದು ದೇವರ ಒಂದು ಪ್ರೀತಿ ಬಾಧ್ಯರಾಗುವಂತ ಒಂದು ಅವಕಾಶನ ದೇವರು ನಮ್ಗೆ ಏರ್ಪಾಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ವಾಕ್ಯನ ಓದ್ಬಿಡಿ. 1 ಕೊರಿಂಥ 11ನೇ ಅಧ್ಯಾಯ 18 ಮತ್ತೆ 19ನೇ ವಚನ. ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ, ಮತ್ತು ಇದು ನಿಜವಾದದ್ದು. ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ನಿಮ್ಮಲ್ಲಿ ಇಂಥವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯ. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಭಿನ್ನಾಭಿಪ್ರಾಯದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಈ ಒಂದು ಪದನ ಇಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂತಂದ್ರೆ, ಈಗ ನಾವು ಸಭೆಯಾಗಿ ಕೂಡ್ತೀವಿ, ಕೊಡ್ಬೇಕಾದ್ರೆ ನಾವು ಲಿಟ್ರರಿಯಾಗಿ ಎಲ್ಲ ಸಹೋದರ ಸಹೋದರರ ಅಂದ್ರೆ ಇಲ್ಲ, ಕ್ರಿಸ್ತನ ನಂಬಿರೋದ್ರಿಂದ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿರೋದ್ರಿಂದ ಅಬ್ರಹಾಮನ ಸಂತತಿಯಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ಹೀಗಿರೋದ್ರಿಂದ ನಮ್ಮಲ್ಲೂ ಕೂಡ ಒಂದು ಅಭಿಪ್ರಾಯ, ಭಿನ್ನಾಭಿಪ್ರಾಯ, ಒಂದು ಹಿಂಜರಿತ ಇವೆಲ್ಲ ಆಗುತ್ತೆ. ಇದರಿಂದ ಒಳ್ಳೇದಾ ಅಂದ್ರೆ ಖಂಡಿತ ಒಳ್ಳೇದು ರೀ. ಇದರಿಂದ ಏನಾಗುತ್ತೆ, ಇನ್ನು ಹೆಚ್ಚಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕ್ರಿಸ್ತನ ನಂಬ್ತೀವಿ, ತಂದೆ ದೇವ್ರನ್ನ ನಂಬಿಸ್ತೀವಿ. ನಾವು ಶಾರೀರಿಕವಾದಂತ ರೀತಿಯಲ್ಲಿ ಇರೋದ್ರಿಂದ ನಮ್ಗೆ ಶಾರೀರಿಕವಾದಂತ ಒಂದು ಬಲಹೀನತೆಗಳು ಹೇರಳವಾಗಿದೆ. ಆದ್ರೆ ಈ ಒಂದು ಶಾರೀರಿಕವಾದಂತ ಬಲಹೀನತೆಗಳನ್ನ ನಾವು ಓವರ್ಕಮ್ ಮಾಡ್ಬೇಕು ಅಂತಂದ್ರೆ ನಮ್ ನಂಬಿಕೆನ ನಾವು ದೃಢಪಡಿಸ್ಕೋಬೇಕು ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು. ಹಾಗಿರೋದ್ರಿಂದ ಆ ಸಹೋದರು ನಮ್ಮನ್ನ ದೂರ ಮಾಡಿದ್ರು, ಸಹೋದರಿ ನಮ್ಮನ್ನ ಹಾಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಒಂದು ಕೊರತೆಯಲ್ಲಿ ನಾವ್ ಇರೋದಲ್ಲ. ಅದರಿಂದ ನಾವು ವಿಶೇಷವಾಗಿ ಏನ್ ಪಾಠ ಕಲಿಯಕ್ ಸಾಧ್ಯನೋ ಅದನ್ನ ಕಲ್ತು ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ. ಈ ರೀತಿ ನಮ್ಮನ್ನ ನಾವು ದೃಢಪಡಿಸ್ಕೊಂಡು ನಂಬಿಕೆಯಲ್ಲಿ ನಾವು ವೃದ್ಧಿನ ಹೊಂದಬೇಕು ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಇನ್ನೊಂದು ಲಾಸ್ಟ್ ಪ್ಯಾರ, ನವಿತಾ ಸಿಸ್ಟರ್ ಓದ್ತೀರಾ? ಓಕೆ ಬ್ರದರ್. ಇಲ್ಲಿ ಯಾರು ಪರಿಶೋಧನೆಯಲ್ಲಿ ನಿಲ್ಲುವರೋ ಅವರು ಪೇತ್ರನು ಇಂದಿನ ಸುಗ್ಗಿಯ ಪರೀಕ್ಷೆಯಲ್ಲಿ ಉದ್ದೇಶಿಸಿ ಹೇಳಿದಂತವರಾಗಿರುವರು. ಯಾರಾದರೂ ಸೋತು ಹೋಗಿ ಧೈರ್ಯಗೆಡುವರೋ ಅವರು ಸಹ ಕೇಳುವುದು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ಅವರು ನಮ್ಮ ಸುತ್ತಲೂ ನೋಡಿಕೊಳ್ಳುವಾಗ ಅವರು ನೋಡುವುದು ಆತ್ಮಿಕವಾದ ಮತ್ತು ಹಲವಾರು ದೆವ್ವಗಳ ಬೋಧನೆಯ ಮೋಸಗೊಳಿಸುವಿಕೆಗಳು, ಪಾಷಾಂಡ ಬೋಧಕರ ಸತ್ಯವೇದದ ವೈಚಾರಿಕತೆಯಲ್ಲಿನ ಅಂಧಕಾರ ಮತ್ತು ವಿರೋಧಾಭಿಪ್ರಾಯಗಳು ಹಾಗೂ ಕ್ರಿಸ್ತರಲ್ಲಿರುವ ಹಲವಾರು ಪಂಗಡಗಳು. ಕರ್ತನು ಆದುಕೊಳ್ಳ ಬಯಸುವ ವರ್ಗದವರಿಗೆ ಇವುಗಳ ಮೇಲೆ ಒಮ್ಮೆ ಕಣ್ಣು ಹಾಯಿಸುವುದಷ್ಟೇ ಸಾಕಾಗುವುದು. ಅವರು ಬಿಟ್ಟು ಹೋಗಲು ಸಾಧ್ಯವಾಗದು. ಕರ್ತನ ಸೈನ್ಯವನ್ನು ತೊರೆಯಲು ಬಲಾತ್ಕರಿಸಲು ಸಾಧ್ಯವಾಗದು. ನಿಜವಾಗಿಯೂ ನಾವು ಎಲ್ಲಿಗೆ ಹೋಗೋಣ? ನಮ್ಮ ನಾಯಕನ ಬಳಿಗೆ. ಕೇವಲ ಆತನಲ್ಲೇ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿರುವುದು. ನಾವು ಆತನ ಮಾತುಗಳನ್ನು ಕೇಳಿರಲಾಗಿ ಇತರ ಎಲ್ಲ ಸುವಾರ್ತೆಗಳು ತಮ್ಮ ಸೊಬಗನ್ನು ಕಳಕೊಂಡಿರುವವು. ನಾವು ನಮ್ಮ ಮಹಾ ರಕ್ಷಣಾ ವೀರನ ಜೊತೆಗಿದ್ದು ಆತನನ್ನು ಹಿಂಬಾಲಿಸಿ ಹೋಗುವೆವು. ಆತನ ನುಡಿಯಲ್ಲಿ
ಆತನ ಪ್ರೀತಿಯಲ್ಲಿ, ಆತನ ಸೇವೆಯಲ್ಲಿ ನಾವು ಜೀವಿಸುವವರಾಗಿ, ಸಂಚರಿಸುವವರಾಗಿ, ದೇವರಿಂದ ಆಯಲ್ಪಟ್ಟವರಾಗಿ ನಮ್ಮತನವನ್ನು ಕಾಪಾಡಿಕೊಳ್ಳುವೆವು. ಎಷ್ಟು ಸ್ಥಿರ ಈ ಅಸ್ಥಿವಾರವು ಕರ್ತನ ಭಕ್ತರೇ, ಆತನ ಉತ್ಕೃಷ್ಟ ವಾಕ್ಯದಲ್ಲಿ ಹಾಕಿರುವುದು ನಿಮ್ಮ ನಂಬಿಕೆಗಾಗಿ. ಆತನು ಹೇಳಿರುವುದಕ್ಕಿಂತಲೂ ಹೆಚ್ಚಿಗೆ ಹೇಳಲು ಏನು ಸಾಧ್ಯ ನಮಗೆ? ಓಡಿ ಬಂದ ನಿಮಗೆ ಆಶ್ರಯಕ್ಕಾಗಿ ಯೇಸುವಿನ ಬಳಿಗೆ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪಾಠದ ಒಂದು ಸಾರಾಂಶದ ಒಂದು ಅಂತಿಮ ಭಾಗಕ್ಕೆ ನಾವು ಬಂದಿದ್ದೀವಿ. ನೋಡಿ, ಇಲ್ಲಿ ನಮಗೆ ತಿಳಿಸ್ತಿರುವಂತ ಒಂದು ವಿಶೇಷವಾದಂತ ರೀತಿಯಲ್ಲಿ ಏನಂತಂದ್ರೆ, ಇಲ್ಲಿ ಯಾರು ಅಂತಂದ್ರೆ, ಈಗ ಯೇಸು ಕ್ರಿಸ್ತ ಕೇಳುವಂತ ಮೊದಲನೇ ಪ್ರಶ್ನೆ ಏನಂತಂದ್ರೆ, ಮೊದಲನೇದಾಗಿ ಈಗ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಹೋಗ್ತೀರಾ, ಹೋಗಿ ಅಂತ ಅಂದ್ಬಿಟ್ಟು ಕೇಳ್ಬಿಟ್ರು. ನಿನ್ನಲ್ಲಿ ನಿತ್ಯ ಜೀವ ಉಂಟು ಮಾಡುವಂತ ವಾಕ್ಯ ಇದೆ ಅಂತ ಹೇಳಾದ್ಮೇಲೆ ಇಲ್ಲಿ ನಡೆದಿರುವಂತ ಒಂದು ವಿಶ್ಲೇಷಣೆ ಏನಂತಂದ್ರೆ, ಇನ್ ಕೇಸಸ್ ಏನಾದ್ರೂ ಈ ಶಿಷ್ಯಂದಿರು ಯೇಸು ಕ್ರಿಸ್ತನ ತೊರೆದು ಹೊಂಟೋಗ್ಬಿಟ್ಟಿದ್ರೆ ಅವ್ರಿಗೆ ಎಂತೆಂತ ಒಂದು ಅನುಭವ ಆಗ್ತಿತ್ತು ಅಂದ್ರೆ, ಬರವಾದಂತ ಒಂದು ಅನುಭವ. ಅದು ಅಲ್ದಂತಾನೆ ಅವ್ರಿಗೆ ಇನ್ನೂ ಸತ್ಯದಲ್ಲಿ ಒಂದು ಆತ್ಮಿಕವಾದಂತ ವಿಚಾರದಲ್ಲಿ ಸತ್ಯಕ್ಕೆ ಅನುಗುಣವಾಗಿ ನಡೆಸುವಂತವ್ರು ಯಾರಾದ್ರೂ ಸಿಗ್ತಾರ ಅಂದ್ರೆ ಯಾರೂ ಸಿಗಲ್ಲ. ಅದಾದ್ಮೇಲೆ ಅವ್ರಿಗೆ ಒಳ್ಳೆ ಬೋಧನೆಗಳು ಸಿಗತ್ತಾ ಅಂದ್ರೆ ಇಲ್ಲ, ಎಲ್ಲ ವಂಚನೆ ಮಾಡುವಂತವ್ರು ಮತ್ತೆ ಒಂದು ಸತ್ಯನೇ ಅರಿದಿರುವಂತ ವ್ಯಕ್ತಿಗಳು ಇಂಥವ್ರೇ ಸಿಕ್ಕಿದ್ರು. ಈ ರೀತಿ ಅವರೆಲ್ಲ ಆಗ್ತಿತ್ತು. ಈಗ ನಮ್ಮಲ್ಲೂ ಕೂಡ ಇದೇ ಒಂದು ಸಾಧ್ಯತೆ ಆಗಕ್ ಸಾಧ್ಯನಾ? ಕ್ರಿಸ್ತನ ಸೈನಿಕರಾಗಿರುವಂತ ನಮಗೂ ಕೂಡ ಇದೇ ಒಂದು ಅವಲಂಬ್ಯ ರೀ. ಈ ಸತ್ಯನ ಬಿಟ್ಟು ನಾನು ಬೇರೆ ಒಂದು ಕಡೆ ಹೋಗ್ತೀನಿ, ಈ ಒಂದು ನಿತ್ಯ ಜೀವದ ಒಂದು ಮಾರ್ಗ ಬೇರೆ ಇದೆ ಅಂದ್ಬಿಟ್ಟು ನಾವೆಲ್ಲ ಹೋದ್ರೆ ಖಂಡಿತವಾಗ್ಲೂ ನಾವು ಕೂಡ ಮೋಸಗಾರರಾಗಿ ಹೋಗ್ತೀವಿ. ನಮ್ಮನ್ನ ನಾವು ಮೋಸ ಮಾಡ್ಕೊಳ್ಳೋದಂದ್ರೆ ನಮಗೆ ಆ ಒಂದು ವಿಶೇಷವಾದಂತ ರಕ್ಷಣೆನ ನಾವು ತೊರೆದು ಬಿಡುವಂತ ಒಂದು ವಿಚಾರದಲ್ಲಿ ನಾವು ಹೊಂಟೋಗ್ತೀವಿ ಪ್ರಿಯರೇ. ಈ ರೀತಿ ಮಾಡೋದ್ರಿಂದ ನಾವು ದೇವರ ಒಂದು ವಾಕ್ಯದ ಮೇಲೆ ನಂಬಿಕೆನ ಇಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಿರೋದ್ರಿಂದ ನಾವು ದೇವರ ಒಂದು ವಿಚಾರದಲ್ಲೇ ಆಗ್ಲಿ, ದೇವರ ಒಂದು ಸತ್ಯದಲ್ಲೇ ಆಗ್ಲಿ ವಿಶೇಷವಾಗಿ ನಂಬಿಕೆನ ಇಡಬೇಕು. ಈ ರೀತಿ ಇಟ್ಟು ನಾವು ದೇವರ ಒಂದು ವಾಕ್ಯದಲ್ಲಿ ನಾವು ಬೆಳೆದ್ರೆ ದೇವರು ನಮ್ಮನ್ನ ಹೆಚ್ಚಾಗಿ ಕಾಪಾಡಿ ಎಲ್ಲಾ ರೀತಿಯಲ್ಲೂ ಕೂಡ ನಡೆಸ್ತಾರೆ. ಸೊ ಇಲ್ಲಿಗೆ ಈ ಒಂದು ಪಾಠ ಮುಗಿಯುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇನ್ನೂ ಒಂದು ವಿಶೇಷವಾದಂತ ಒಂದು ಪಾಠ ಆರಂಭ ಆಗುತ್ತೆ. ಆ ಪಾಠ ಬಂದು ನಮ್ಗೆ ಮತ್ತಾಯ ಮತ್ತೆ ಮಾರ್ಕ ಮತ್ತೆ ಯೋಹಾನದಲ್ಲಿ ತಿಳಿಸಿದ್ದಾರೆ. ಇದು ಏನ್ ನಡೆದಿರುವಂತ ಒಂದು ಘಟನೆ ಅಂದ್ರೆ ಪಸ್ಕ ಹಬ್ಬ ಆದ ನಂತರ ನಡೆದಿರುವಂತ ಒಂದು ವಿಚಾರ. ಸೊ ಇದನ್ನು ಕೂಡ ನಾವು ನೋಡುವಂತವರಾಗಿರೋಣ. ನೋಡಿ, ಈ ಒಂದು ಪಾಠಕ್ಕೆ ಆರಿಸ್ಕೊಂಡಂತ ವಾಕ್ಯ ಮತ್ತಾಯ 15ನೇ ಅಧ್ಯಾಯ 1ರಿಂದ 20ನೇ ವಚನ. ಓದಿ ಯಾರಾದ್ರೂ ಸಹೋದರ ಸಹೋದರಿ ಯಾರ ಬಳಿ ಇದೆ ಬೈಬಲ್ ಓದ್ತೀರಾ? ಮತ್ತೆ 15ನೇ ಅಧ್ಯಾಯ 1ರಿಂದ 20. ಆಗ ಯೇಸು ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಏಕೆ ಮೀರುತ್ತಾರೆ? ಅವರು ಕೈ ತೊಳೆಯದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದ್ದಕ್ಕೆ ಆತನು ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿರ್ಮಿತ ದೇವರ ಆಜ್ಞೆಯನ್ನು ಏಕೆ ಮೀರುತ್ತೀರಿ? ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯ ಸನ್ಮಾರ್ಗದಲ್ಲಿ ತಾಯಿಯ ಸನ್ಮಾರ್ಗದಲ್ಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಿ. ಹೀಗೆ ನಿಮ್ಮ ಸಂಪ್ರದಾಯದ ನಿರ್ಮಿತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಶಾಸ್ತ್ರಿ ಯೆಶಾಯನ ವಿಷಯವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ,
ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ್ದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರುವುದು ವ್ಯರ್ಥ ಎಂಬುದೇ. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಕಿವಿಗೊಟ್ಟು ಕೇಳಿರಿ, ತಿಳುಕೊಳ್ಳಿರಿ. ಬಾಯೊಳಕ್ಕೆ ಹೋಗುವಂತಹದ್ದು ಮನುಷ್ಯನನ್ನು ಓಲೆ ಮಾಡುವುದಿಲ್ಲ, ಬಾಯೊಳಗಿಂದ ಹೊರಡುವಂತಹದ್ದೇ ಮನುಷ್ಯನನ್ನು ಓಲೆ ಮಾಡುವುದು ಎಂದು ಹೇಳಿದ್ದನು. 11 ಓದಿದೀನಿ ಬ್ರದರ್. ಹಲೋ. ಹಾ ಸಿಸ್ಟರ್, 20ನೇ ವಾಕ್ಯದವರೆಗೂ ಓದಿ ಸಿಸ್ಟರ್. ಆಗ ಶಿಷ್ಯರ ಬಂದು ಆತನನ್ನು ಪರಿಸಯ್ಯರು ಈ ಮಾತನ್ನು ಕೇಳಿ ಬೇಸರಗೊಂಡರೆಂದು ನಿಮಗೆ ಗೊತ್ತಾಯಿತೋ ಎಂದು ಕೇಳಿದ್ದರು. ಅದಕ್ಕೆ ಆತನು, ಪರಲೋಕದಲ್ಲಿ ಇರುವ ನನ್ನ ತಂದೆಯು ನಡೆದಿರುವ ಗಿಡಗಳನ್ನೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು. ಅವರ ಮಾತನ್ನು ಬಿಡಿರಿ. ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ. ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ಬರು ಕುಣಿಯಲ್ಲಿ ಬೀಳುವರು ಅಂದನು. ಆಗ ಪೇತ್ರನು, ಈ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅನ್ನಲು ಆತನು, ನಿಮಗೆ ಇನ್ನೂ ಬುದ್ಧಿ ಇಲ್ಲವೇ? ಬಾಯೊಳಕ್ಕೆ ಹೋಗುವಂಥದ್ದು ಹೊಟ್ಟೆಯಲ್ಲಿ ಸೇರಿ ಬಹಿದೇಶಕ್ಕೆ ಹೋಗುತ್ತದೆಂದು ನಿಮಗೆ ಹೇಳಿಯದಲ್ಲವೋ? ಆದರೆ ಬಾಯೊಳಗಿಂದ ಹೊರಡುವಂತ ಅಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನು ಓಲೆ ಮಾಡುವವು. ಹೇಗೆಂದರೆ, ಮನುಷ್ಯನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳ ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೇ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ಮುಗೀತು ಬ್ರದರ್, 20ರವರೆಗೂ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನ ನಾವು ನೋಡ್ತಿರೋಂತ ಇನ್ನೊಂದು ಬೇರೆ ಒಂದು ಪಾಠ. ಇದು ಬಂದು ರೀಪ್ರಿಂಟ್ 5096 ಬರೆದಿರುವಂತ ಒಂದು ಪಾಠ. ಅದಕ್ಕೆ ಆರಿಸ್ಕೊಂಡಂತ ವಾಕ್ಯಗಳಲ್ಲಿ ನಮಗೆ ಊಟದ ಬಗ್ಗೆ ಒಂದು ಪಾಯಿಂಟ್ ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಏನ್ ನಡೆದ್ಬಿಡುತ್ತೆ ಅಂತಾರೆ ಘಟನೆ. ಮಾರ್ಕದಲ್ಲೂ ಕೂಡ ಕೊಟ್ಟಿದ್ದಾರೆ. ಮಾರ್ಕ 1ನೇ ನೆಕ್ಸ್ಟ್ ಓದ್ತಿರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮಾರ್ಕ 7ನೇ ಅಧ್ಯಾಯ 1-23. ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯೆರೂಸಲೇಮಿನಿಂದ ಪರಿಸಯರು, ಸದುಕಾರರು ಎಲ್ಲರೂ ಇರ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬಿಡ್ತಾರೆ, ಶಿಷ್ಯರು ಹಿರಿಯರ ಮುಂದೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಸ್ವಲ್ಪ ಕೈ ತೊಳ್ಕೊಳ್ದೆ ಆಹಾರನ ತಿನ್ನೋ ತರ ಮಾಡ್ಬಿಡ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ಎಂತ ಸ್ವಲ್ಪ ಕೈಕಾಲೆಲ್ಲ ತೊಳೆದು ಶುದ್ಧವಾದಂತ ಮನೋಭಾವದಲ್ಲಿ ಒಳಗಡೆ ಬಂದು ರೊಟ್ಟಿ ಮುರಿದಿ ಎಲ್ರಿಗೂ ಕೊಟ್ಟು ಊಟ ಮಾಡುವಂತ ಒಂದು ಸನ್ನಿವೇಶ. ಆರ್ಥೆಟಿಕ್ಸ್ ಅಂತ ಕರೀತಾರೆ. ಈಗೆಲ್ಲ ನಾವೆಲ್ಲ ಏನ್ ಮಾಡ್ತೇವೆ, ನಾವು ಫುಟ್ಪಾತ್ ನಾವು ತಿನ್ಕೊಬಿಡೋದು ಹಂಗೆ. ಆತರ ಇಲ್ಲ ರೀ. ಆಹಾರನ ಸೇವನೆ ಮಾಡ್ಬೇಕು ಅಂತಂದ್ರೆ ಒಂದು ಒಳ್ಳೆ ಗಂಭೀರತೆಯಿಂದ ಅದನ್ನ ಸೇವನೆ ಮಾಡ್ಬೇಕಾಗಿರುತ್ತೆ. ಈ ಒಂದು ಪದ್ಧತಿನ ಯಹೂದಿಗಳು ಫಾಲೋ ಮಾಡ್ತಾ ಇದ್ರು. ಬಟ್ ಶಿಷ್ಯಂದಿರು ಏನ್ ಮಾಡ್ಬಿಟ್ರು, ಅದೊಂದು ಫಾಲೋ ಮಾಡಿರ್ಲಿಲ್ಲ. ಇದು ನೋಡಿ ಬಂದ ತಕ್ಷಣ ಯೇಸು ಕ್ರಿಸ್ತರು ಜಸ್ಟ್ ಮೇಲ್ಗಡೆ ನೋಡ್ತಿದ್ರಲ್ಲ, ತಿಂದ ತಕ್ಷಣ ಹೊಟ್ಟೆಲಾಗುವಂತ ಕ್ರಿಯೆ ಮಾತಾಡ್ತಾ ಇದ್ದೀರಲ್ಲ, ಅದೆಲ್ಲ ನೀವು ತಂದೆ ತಾಯಿಂದಿರಿಗೆ ಗುಂಪಿನಲ್ಲಿ ನಡ್ಕೊಳ್ಳುವಂತ ಒಂದು ನಡವಳಿಕೆಗಳ ಬಗ್ಗೆ ಆಗ್ಲಿ, ದೇವರ ಒಂದು ವಾಕ್ಯನ ಬೋಧನೆನ ಮಾಡದೆ ಇದ್ದು ಮನುಷ್ಯ ಮಾಡಬಾರ್ದು ಅಂತ ಹೇಳಿರುವಂತ ಒಂದು ಕೆಲ್ಸಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ಮಾಡೋದಕ್ಕೆ ನೀವು ಪ್ರೇರೇಪಣೆ ಕೊಡೋದು, ಇಂಥದಕ್ಕೆಲ್ಲ ನೀವು ಮಾಡೋದು ತಪ್ಪು. ಕೈ ತೊಳೆದೇ ಊಟ ಮಾಡಿದ್ರು ಮನುಷ್ಯ ಆರೋಗ್ಯವಾಗಿರ್ತಾನೆ. ಆದ್ರೆ ಇಂಥ ಒಂದು ಕೆಟ್ಟ ಕೆಲಸಗಳು, ಕೆಟ್ಟದಾದಂತ ಒಂದು ಮನಸ್ಥಿತಿಗಳಿಂದ ಮನುಷ್ಯ ಅನಾರೋಗ್ಯಕ್ಕೆ ಒಳಗಾಗ್ಬಿಡ್ತಾನೆ ಅನ್ಬಿಟ್ಟು ಮ್ಯಾಥ್ಯೂಸ್ ಅಲ್ಲಿ ನಮ್ಗೆ ಇಲ್ಲಿ ತಿಳಿಸ್ತಾರೆ. ಇದೇ ಪ್ಯಾಟ್ರನ್ ಎಲ್ಲಿ ಹೇಳ್ತಾರೆ, ಮಾರ್ಕದಲ್ಲೂ ಕೂಡ ಹೇಳ್ತಾರೆ. ಸೋದರ ಸೋದರಿ ಯಾರಾದ್ರು ಓದ್ಬೇಕೀಗ? ಮಾರ್ಕ 7ನೇದೇ 1-23 ವಚನ ಓದಿ ಬ್ರದರ್. 23. ಈ ಕೆಟ್ಟ ವಿಷಯ ಬ್ರದರ್ 23 ಅಲ್ವಾ ಬ್ರದರ್?
ಬ್ರದರ್ 7ನೇ ಅಧ್ಯಾಯನ ಬ್ರದರ್? 7ನೇ ಅಧ್ಯಾಯ 23ನೇ ವಚನ. ಈ ಕೆಟ್ಟ ವಿಷಯ ಈಗಿಲಾಗಿ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತದೆ ಅಂದನು. ಬ್ರದರ್, ಓದಿ ಬ್ರದರ್ 23ನೇ ವಚನ 7ನೇ ಅಧ್ಯಾಯ ಮಾರ್ಕ. 1ರಿಂದ 23ನೇ ವಚನ ಬ್ರದರ್. 7ನೇ ಅಧ್ಯಾಯ 1ರಿಂದ 23. ತರುವಾಯ ಯೆರೂಸಲೇಮಿನಿಂದ ಬಂದಿದ್ದ ಫರಿಸಾಯರು ಶಾಸ್ತ್ರಿಗಳಲ್ಲಿ ಕೆಲವರು ಆತನ ಬಳಿಗೆ ಕೂಡಿ ಬಂದರು. ಫರಿಸಾಯರು ಯೆಹೂದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಹಿಡಿದು ತಮ್ಮ ಕೈಗಳನ್ನು ಚೆನ್ನಾಗಿ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ ಮತ್ತು ಪೇಟೆಗೆ ಹೋಗಿ ಬಂದರೆ ನೀರನ್ನು ಪೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ಇದಲ್ಲದೆ ಅವರಲ್ಲಿ ನಂಬಿಕೆ ತಂಬಿಗೆ ಬಟ್ಟಲು ತಪ್ಪಲೆಗಳನ್ನು ಬೆಳಗಿ ತೊಳೆಯುವುದು ಈ ಮೊದಲಾದ ಅನೇಕ ಸಾರಗಳನ್ನು ನಡೆಸುವ ನೇಮಕ ಉಂಟು. ಆತನ ಶಿಷ್ಯರಲ್ಲಿ ಕೆಲವರು ಮೈಲಿಗೆ ಕೈಯಿಂದ, ಅಂದರೆ ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದನ್ನು ಆ ಫರಿಸಾಯರು ಶಾಸ್ತ್ರಿಗಳು ಕಂಡು ಆತನನ್ನು, ನೀನು ಶಿಷ್ಯರ ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ? ಮೈಲಿಗೆ ಕೈಯಿಂದ ಯಾಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕೆಟ್ಟವುಗಳನ್ನೇ ಅವರು ಬೋಧಿಸುವುದರಿಂದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬಂತೆ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನೇ ಹಿಡಿದಿದ್ದೀರಿ ಎಂದು ಹೇಳಿದ್ದನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಬಹು ಚೆನ್ನಾಗಿ ಇದೆ ಅಲ್ಲವೇ? ತಂದೆ ತಾಯಿಗಳನ್ನು ಅಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆ ಹೇಳಿದ್ದಾನೆ. ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸ್ವರಕ್ಷಣೆಗಾಗಿ ಕೊಡತಕ್ಕದ್ದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ, ಅವನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ಹೀಗೆಯೇ ನೀವು ಕಲ್ಪಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ, ಮತ್ತು ಇಂಥ ಕಾರ್ಯಗಳು ಇನ್ನೂ ಎಷ್ಟು ಮಾಡುತ್ತೀರಿ ಎಂದು ಹೇಳಿದ್ದನು. ಆಮೇಲೆ ಯೇಸು ಜನರ ಗುಂಪನ್ನು ತಿರುಗಿ ಹತ್ತಿರಕ್ಕೆ ಕರೆದು ಅವರಿಗೆ, ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ತಿಳುಕೊಳ್ಳಿರಿ. ಹೊರಗಿನಿಂದ ಮನುಷ್ಯನೊಳಗೆ ಹೋಗಿ ಅವನನ್ನು ಹೊಲೆ ತಕ್ಕದ್ದೊಂದು ಇಲ್ಲ, ಆದರೆ ಮನುಷ್ಯನೊಳಗಿಂದ ಹೊರಡುವಂಥವುಗಳೇ ಮನುಷ್ಯನನ್ನು ಹೊಲೆ ಮಾಡುವಂಥವುಗಳಾಗಿವೆ ಎಂದು ಹೇಳಿದ್ದನು. ತರುವಾಯ ಆತನು ಜನರನ್ನು ಬಿಟ್ಟು ಮನೆಯೊಳಕ್ಕೆ ಹೋದಾಗ ಆತನ ಶಿಷ್ಯರು ಆ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಲು ಆತನು ಅವರಿಗೆ, ನಿಮಗೂ ಇಷ್ಟು ಬುದ್ಧಿ ಇಲ್ಲವೇ? ಹೊರಗಿನಿಂದ ಮನುಷ್ಯನೊಳಗೆ ಹೋಗುವಂಥದ್ದು ಅವನ ಹೃದಯದೊಳಗೆ ಸೇರಿದ ಹೊಟ್ಟೆಯಲ್ಲಿ ಸೇರಿ ಬಹಿಷ್ಕಾರಕ್ಕೆ ಹೋಗುವಂಥದ್ದರಿಂದ ದೇಶಕ್ಕೆ ಕೈ ಕೆಂಪಕ್ಷರ ಇದು ಅದಕ್ಕೆ ಒಲೆ ಮಾಡುವುದೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದ್ದರಿಂದ ತಿನ್ನುವಂಥವುಗಳೆಲ್ಲ ಶುದ್ಧವೆಂದು ಯೋಚಿಸಿದ್ದನು. ಆತನು ಇನ್ನೂ, ಮನುಷ್ಯನೊಳಗಿಂದ ಹೊರಡುವಂಥದ್ದು ಮನುಷ್ಯನನ್ನು ಹೊಲೆ ಮಾಡುವುದು ಒಳಗಿನಿಂದ, ಅಂದರೆ ಮನುಷ್ಯನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಸೆ, ಕುಡುಕತನ,
ಮೋಸ, ಬಡತನ, ಹೊಟ್ಟೆಕಿಚ್ಚು, ಬೈಗಳ, ಸೊಕ್ಕು, ಬುದ್ಧಿಗೆಡತನ ಇವು ಮೊದಲಾದವುಗಳು ಕೆಟ್ಟ ಆಲೋಚನೆಗಳೇ ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಎಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮತ್ತಾಯು ಮತ್ತೆ ಮಾರ್ಕದಲ್ಲೂ ಕೂಡ ಸರಳವಾಗಿ ನಮ್ಗೆ ಬೋಧನೆನ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, ಊಟ ಮಾಡೋದ್ರಿಂದ ಮನುಷ್ಯ ಕೆಡಲ್ಲ, ದೇವರ ಒಂದು ನೀತಿ ವಿರುದ್ಧವಾಗಿ ನಡೆಯೋದ್ರಿಂದ ಮನುಷ್ಯ ಕೆಡಲ್ಪಡ್ತಾನೆ. ಸೊ ಕೈ ತೊಳೆಯೋದು, ತಿನ್ನೋ ಒಂದು ವಿಚಾರ, ಇದನ್ನೆಲ್ಲ ಏನು ಅಂತ ನಾವು ನೋಡ್ಬೇಕಾದ್ರೆ ಇದೇನು ಶಾರೀರಿಕವಾದದ್ದಲ್ಲ ರೀ. ಇದು ಬಂದ್ ಏನಾಗಿದೆ ಅಂತಂದ್ರೆ ಆತ್ಮಿಕವಾಗಿ ಛಾಯೆ ಮತ್ತು ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತ ಪಾಠಕ್ಕೆ ಇದು ಸೂಚಕವಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಛಾಯೆಯಲ್ಲಿ ನಾವು ಏನ್ ಮಾಡ್ತೀವಿ, ಇದೆಲ್ಲ ಸರಳ ಅಂತ ನಾವು ಅನ್ನಿಸುತ್ತೆ. ಆದ್ರೆ ನಿಜ ಸ್ವರೂಪವಾಗಿ ನಾವು ನೋಡ್ಬೇಕಾದ್ರೆ ಇದು ಆತ್ಮಿಕವಾದಂತ ಸಂದರ್ಭದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಈಗ ಮನುಷ್ಯನ ಬರೀ ಆಹಾರದಿಂದ ಕೆಡಿಸೋದಲ್ಲ, ಅವನ ನಡೆ, ನುಡಿ, ಕ್ರಿಯೆ, ಚಟುವಟಿಕೆ, ಅದರಿಂದಲೇ ಅವನು ಕೆಡಲ್ಪಡ್ತಾನೆ ಪ್ರಿಯರೇ. ಆಗಿರಂದ್ರೆ ನಮ್ಮ ಹವ್ಯಾಸಗಳೆಲ್ಲಾನು ಕೂಡ ಏನಾಗಿರ್ಬೇಕು ಅಂದ್ರೆ ದೇವರಿಗೆ ಮೆಚ್ಚುಗೆ ಆಗಿಯೂ ನೀತಿ ಬದ್ಧತೆ ಆಗಿರ್ಬೇಕು. ಈ ರೀತಿ ಇದ್ರೇನೆ ನಾವು ಖಂಡಿತವಾಗ್ಲೂ ದೇವರ ಒಂದು ವಿಚಾರದಲ್ಲಿ ಸತ್ಯದಲ್ಲಿ ದೃಢವಾಗಿರೋದಕ್ಕೆ ಸಾಧ್ಯ. ಸೊ ಈ ಒಂದು 2 ವಾಕ್ಯಗಳ ಮೇರೆಗೆ ನಮ್ಗೆ ರೀಪ್ರಿಂಟ್ 5096ನಲ್ಲಿ ಒಂದು ಪಾಠ ಇದೆ. ಇದು ಮನುಷ್ಯನಲ್ಲದೆ ಇದು ದೇವರ ನುಡಿ ಅನ್ನೋ ಒಂದು ಪಾಠ. ಈ ಒಂದು ಪಾಠನ ನಾವು ಮುಂದಿನ ವಾರ ನಾವು ನೋಡುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕೊನೆಯದಾಗಿ ಈ ಒಂದು ಪಾಠ ಕ್ಲಾಸ್ನ ಅಂತ್ಯದಲ್ಲಿ ಮುಂದಿನ ವಾರ ಎಲ್ಲಾ ಸಹೋದರ ಸಹೋದರಿಯರು ಪ್ರಭುರಾತ್ರಿ ಭೋಜನಕ್ಕೆ ಹೋಗ್ತಾ ಇದ್ದೀರಾ. ಎಲ್ಲರಲ್ಲೂ ಕೂಡ ಒಂದು ಪ್ರಾರ್ಥನೆ, ಒಂದು ದೇವರ ಒಂದು ಮೆಚ್ಚುಗೆಯಾಗಿ ನಡ್ಕೊಳ್ಳುವಂತ ಒಂದು ಸನ್ನಿವೇಶ ಇರುತ್ತೆ. ಆ ದಿನದ್ರಿಂದ ನೀವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ನಿಮ್ಮ ಒಂದು ವೈಯಕ್ತಿಕವಾದಂತ ಪ್ರಾರ್ಥನೆಯಲ್ಲಿ ಆ ಒಂದು ದಿನದಲ್ಲಿ ನಿಮ್ಮನ್ನ ನೀವು ಪರಿಶೋಧನೆ ಮಾಡಿಕೊಂಡು ಒಂದು ಹೊಸದಾದಂತ ಒಂದು ನಿರ್ಧಾರನ ಹೊಂದ್ಕೋಬೇಕು. ನೀವು ನಾರ್ಮಲ್ ಆಗಿ ಹೋಗೋದು, ಪ್ರಭುರಾತ್ರಿ ಭೋಜನ ಆಚರಣೆ ಮಾಡ್ಬಿಡೋದು ಬರೋದಲ್ಲ ರೀ. ಒಂದು ವಿಶೇಷವಾದಂತ ಒಂದು ರೀತಿಯ ನೀವು ಒಡಂಬಡಿಕೆನ ಮಾಡ್ಕೋಬೇಕು ದೇವರ ಒಂದು ಸನ್ನಿಧಿಲಿ. ಆ ರೀತಿ ಮಾಡಿ ನಿಮ್ಮನ್ನ ನೀವೆಲ್ಲರೂ ಕೂಡ ಆ ಒಂದು ಚಿಕ್ಕ ಹಿಂಡಿಗೆ ಸಿದ್ಧರಾಗೋದಿಕ್ಕೆ ದೇವರು ಕೊಟ್ಟಂತ ಈ ಒಂದು ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ. ಪ್ರಭುರಾತ್ರಿ ಭೋಜನದಲ್ಲಿ ನೀವೆಲ್ಲರೂ ಪಾಲ್ದಾರ ಆಗ್ತಿದ್ದೀರಾ ಅಂದ್ರೆ ಇನ್ನೂ ಅವಕಾಶ ಇದೆ. ನಿಮ್ಮನ್ನ ನೀವು ಸಿದ್ಧಪಡಿಸ್ಕೊಂಡು ಆ ಒಂದು ವಿಶೇಷವಾದಂತ ರಾಜ್ಯಕ್ಕೆ ಹೋಗೋದಕ್ಕೆ, ಅದರಿಂದ ಆ ಒಂದು ರಾಜ್ಯಕ್ಕೆ ಎಲ್ಲರೂ ಸೇರೋದಕ್ಕೆ ಪ್ರಯಾಸ ಪಡುವಂತರಾಗಿರೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ಒಂದು ಪ್ರಭುರಾತ್ರಿ ಭೋಜನನು ಕೂಡ ನಿಮ್ಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಮನಸ್ಸಿಗೆ ಹಿತವನ್ನ ತರಲಿ ಅಂತ ಕೇಳ್ಕೊಳ್ಳುವಂತ ನಿಮ್ಮ ವೈಯಕ್ತಿಕವಾದಂತ ಪ್ರಾರ್ಥನೆ ಕೂಡ ಹೊಂದಿಸ್ಕೊಂಡು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಸಂತೋಷ್ ಬ್ರದರ್ನ ಕೇಳ್ಕೊಳ್ತೀನಿ. ಸಂತೋಷ್ ಬ್ರದರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಓಕೆ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಬಸವರಾಜ್ ಬ್ರದರ್, ಒಂದು ಅಂತಿಮ ಪ್ರಾರ್ಥನೆ ಮಾಡಿ. ಬಸವರಾಜ್ ಬ್ರದರ್, ಓಕೆ. ಸರೋಜಾ ಸಿಸ್ಟರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ಲಾ ಬ್ರದರ್? ಸಂತೋಷ್ ಬ್ರದರ್ ಮಾಡಿ. ಬ್ರದರ್ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ, ರಾತ್ರಿ ವೇಳೆಯಲ್ಲಿ ನಾವೆಲ್ಲರೂ ಕೂಡಿ ಬಂದು ಆನ್ಲೈನ್ ಮುಖಾಂತರ ಪಾಠವನ್ನು ಕೇಳಲು ಮತ್ತು ವಾಕ್ಯಗಳನ್ನು ಧ್ಯಾನಿಸಲು ಕೊಟ್ಟಂತ ಈ ಮಹಾಪ್ರೀತಿ ಕರುಣೆ ದಯೆಗಾಗಿ ಸಹ ವಂದನೆ ಕೃತಜ್ಞತೆಯನ್ನು ಸಲ್ಲಿಸ್ತಾ,
ಅಪ್ಪ, ಬಂದಿರೋ ಮಕ್ಕಳನ್ನು ಸಹ ವಾಕ್ಯದಲ್ಲಿಯೂ ಸತ್ಯದಲ್ಲಿಯೂ ನಮ್ಮನ್ನು ತುಂಬಿಸಿ ಆತ್ಮಿಕ ಜೀವಿತದಲ್ಲಿ ಇನ್ನೂ ಬೆಳೆಯಲು ಮತ್ತೆ ಜೀವಿಸಲು ಸಹಾಯ ಮಾಡಿ ಅಂತ ಕೇಳ್ತಾ, ವಾಕ್ಯಗಳನ್ನು ಹೇಳಿಕೊಟ್ಟ ಬ್ರದರನ್ನು ಸಹ ಇನ್ನೂ ಹೆಚ್ಚಾಗಿ ಆಶೀರ್ವದಿಸುತ್ತಾ, ಮುಂದೆ ಬರುವಂತ ದಿನಗಳಲ್ಲಿ ಕರ್ತನೆ ಪಾಸ್ವಾರ್ ಇರೋದ್ರಿಂದ ನಾವೆಲ್ಲರೂ ಸಹ ಒಳ್ಳೆ ಮನಸ್ಸಾಕ್ಷಿಯಿಂದ ಹಬ್ಬವನ್ನು ಆಚರಿಸಲು ಸಹಾಯ ಮಾಡಿ ಅಂತ ಕೇಳ್ಕೊತಾ, ಈ ಪುಟ್ಟ ಪ್ರಾರ್ಥನೆಯನ್ನು ಸಹ ನಮ್ಮ ಪ್ರಭು ರಕ್ಷಕ ಒಡೆಯನಾಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಪ್ರೀತಿ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೇಲೆ. ಆಮೇನ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸಿಸ್ಟರ್. ಗಾಡ್ ಬ್ಲೆಸ್ ಯು ಆಲ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ತೆ. ಎಲ್ಲ ಸಹೋದರ ಸಹೋದರ ನಮಸ್ತೆ. Thank you all brothers and sisters. ಸರ್ ನಮಸ್ತೆ.